ಸ್ಟ್ರೈಟಾಗಿ ಕಂಫರ್ಟಾಗಿ ಉಸಿರನ್ನು ತೆಗೆದುಕೊಳ್ಳುತ್ತೆ, ಉಸಿರನ್ನು ಬಿಡುತ್ತೆ. ಎಲ್ಲ ಹಲ್ಚಲ್ ಮಾತುಗಳಿಂದ ಬೆನ್ನಾಗುವ ಅನುಭವ. ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿ ನಾವೆಲ್ಲರೂ ಈಗ ಡೀಪ್ ಸೈಲೆನ್ಸಲ್ಲಿ ನಿಧಾನವಾಗಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಲ್ಲರೂ ಎಲ್ಲ ಚಿಂತೆಗಳನ್ನು, ಎಲ್ಲ ಸಂಕಲ್ಪಗಳನ್ನು ಸ್ವಲ್ಪ ಮಟ್ಟಿಗೆ ಆಚೆ ಇಡಿ, ಅರ್ಥಾತ್ ಫುಲ್ ಸ್ಟಾಪ್ ಹಾಕುವ ಪ್ರಯತ್ನ ಮಾಡೋಣ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿರಲಿ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿರಲಿ. ಏಕರಸ ಸ್ಥಿತಿ ಇರಲಿ. ಎಲ್ಲ ಸಂಕಲ್ಪಗಳನ್ನು ಹಗೂರವಾಗಿ ಬಿಟ್ಟುಬಿಡಿ. ಎಲ್ಲ ಸಂಕಲ್ಪಗಳನ್ನು ಹಗೂರವಾಗಿ ಬಿಟ್ಟುಬಿಡಿ. ಒಂದೇ ಸಮರ್ಥ ಸಂಕಲ್ಪವನ್ನು ಹೊಂದಿ ನಾನಾತ್ಮ ದಿವ್ಯ ಚೇತನ ಭ್ರುಕುಟಿಯ ಮಧ್ಯದಲ್ಲಿ ಜಗಮಗಿಸುತ್ತಿರುವ ದೀಪ ಆತ್ಮಜ್ಯೋತಿ. ಎಲ್ಲ ವ್ಯರ್ಥ ಸಂಕಲ್ಪಗಳು ರಿಲೀಸ್ ಆಗಿದೆ. ಸಮರ್ಥ ಸಂಕಲ್ಪಗಳೇ ಹೈಯೆಸ್ಟ್ ಸ್ಟೇಜಲ್ಲಿ ಬಂದಿದೆ. ನನ್ನ ಭ್ರುಕುಟಿಯ ಮಧ್ಯದಲ್ಲಿ ಒಂದೇ ಒಂದು ಜ್ಯೋತಿ, ನಾನು ಆತ್ಮ ಜ್ಯೋತಿ ಜಗಮಗಿಸುತ್ತಿದ್ದೇನೆ. ಅನುಭವ ಮಾಡಿ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಏನೆಲ್ಲ ಚಿಂತೆ ಮಾಡ್ತಾ ಇದ್ದೀರಿ, ಏನೆಲ್ಲ ಭಯ ಇದೆ, ಏನೆಲ್ಲ ಬೇಜಾರಿದೆ, ಯಾವೆಲ್ಲ ಸಂಕಲ್ಪಗಳು ಸಿದ್ಧಿಯಾಗಿಲ್ಲ, ಅದು ಇದು ಎಲ್ಲದಕ್ಕೂ ಫುಲ್ ಸ್ಟಾಪ್. ಓನ್ಲಿ ಭ್ರುಕುಟಿಯ ಮಧ್ಯದಲ್ಲಿ ನಾನಾತ್ಮ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ ಜಗಮಗಿಸುತ್ತಿರುವ ಜ್ಯೋತಿ. ನೋಡಿ, ಮಸ್ತಕ ರಿಲ್ಯಾಕ್ಸ್ ಆಗುತ್ತೆ. ಅನುಭವ ಮಾಡ್ತಾ ಇದ್ದೇವೆ. ಎಲ್ಲ ಭಾರ ಮಸ್ತಕದಲ್ಲೇ, ಎಲ್ಲ ಭಾರ ಹನಿಯಲ್ಲೇ, ಎಲ್ಲ ಭಾರ, ಎಲ್ಲ ತಲೆನೋವು ಅಲ್ಲೇ ಇದೆ. ಎಲ್ಲ ವಿಚಾರಗಳಲ್ಲೇ ಬಂದು ಕೂತ್ಕೊಂಡಿದೆ. ಆ ವಿಚಾರ ಈ ವಿಚಾರ ಎಲ್ಲದರಿಂದ ಹಗೂರನಾಗಿದ್ದೇನೆ. ನಾನಾತ್ಮ. ನೋಡಿ, ಯಾರೆಲ್ಲ ಜಾಗೃತ ಅವಸ್ಥೆಯಲ್ಲಿ ಕೂತ್ಕೊಳ್ತೀರಿ, ಕೆಲವೊಂದು ನಿಮಿಷಗಳ ಕಾಲ ಸ್ವಯಂನ ಪ್ರತಿ ಕೊಡಬೇಕಲ್ವಾ, ರಿಫ್ರೆಶ್ ಆಗಬೇಕಲ್ವಾ ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ, ನಿಶ್ಚಯದಿಂದ ಯಾರು ಮಾಡ್ತೀರಿ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಅನುಭವ ಬರ್ತದೆ. ರಿಲ್ಯಾಕ್ಸ್ತನ ಅಂದರೆ ಆ ಹಗುರತೆ ಬರ್ತದೆ, ರಿಫ್ರೆಶ್ಮೆಂಟ್ ಸಿಗ್ತದೆ. ಅನುಭವ ಮಾಡ್ತಾ ಹೋಗೋಣ. ಓಕೆ, ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಹಾಕುತ್ತಾ ಎರಡೂ ಕಣ್ಣುಗಳ ಮಧ್ಯದಲ್ಲೇ ಅನುಭವ ಮಾಡ್ತಾ ಇದ್ದೇನೆ. ನನ್ನ ಕನ್ಸಂಟ್ರೇಷನ್ ಕಂಪ್ಲೀಟ್ ಭ್ರುಕುಟಿಯ ಮಧ್ಯದಲ್ಲಿದೆ. ಓ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಭ್ರುಕುಟಿಯ ಮಧ್ಯದಲ್ಲಿ ನೋಡುತ್ತಾ ಎಲ್ಲ
ನೆಗೆಟಿವ್ ಭಸ್ಮವಾಗುತ್ತಿದೆ. ದಿವ್ಯ ಬುದ್ಧಿ ರೂಪಿ ನೇತ್ರ ಕ್ಲಿಯರ್ ಆಗಿದೆ. ಅನುಭವ ಮಾಡಿ. ಶಾಂತಿ. ಮಸ್ತಕ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನನ್ನ ಆತ್ಮ ಶಾಂತಿ. ಯಾವುದೇ ಹಲ್ಚಲ್ ಸಂಕಲ್ಪಗಳಿಲ್ಲ. ಹಣೆಯ ಮಧ್ಯದಲ್ಲೇ ನನ್ನ ಏಕಾಗ್ರತೆ. ಅನ್ಯ ಎಲ್ಲ ಶರೀರದ ಅಂಗಗಳನ್ನು ಮರೆತು ಬಿಟ್ಟಿದ್ದೇವೆ. ಭ್ರುಕುಟಿಯ ಮಧ್ಯದಲ್ಲಿ ಮಾತ್ರ ಧ್ಯಾನ ನಿಂತಿದೆ. ಓ ಅನುಭವ ಮಾಡಬೇಕು, ಪ್ರಾಕ್ಟಿಕಲ್ ಅನುಭವ. ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವ ಸಮಯದಲ್ಲಿ ಎಲ್ಲ ನೆಗೆಟಿವ್ ಚಿಂತೆ, ಭಯ, ತನಾವ್ ಎಲ್ಲ ಆಚೆ ಹೋಗ್ತಾ ಇದೆ. ಓ ಅನುಭವ ಮಾಡ್ತಾ ಇದ್ದೀರಾ? ಹಗೂರತೆ, ಆ ಲೈಟ್ನೆಸ್. ಹಣೆಯ ಮಧ್ಯದಲ್ಲಿ ಮಾತ್ರ ಟೆನ್ಷನ್ ಇದೆ. ಆ ಕಡೆ ಈ ಕಡೆ ಯಾವುದೇ ಟೆನ್ಷನ್ ಇಲ್ಲ, ಹಲ್ಚಲ್ ಇಲ್ಲ, ಯಾವುದೇ ಸೌಂಡ್ ಇಲ್ಲ, ಸಂಕಲ್ಪವಿಲ್ಲ. ಸಂಕಲ್ಪ ಒಂದೇ, ನನ್ನ ಆತ್ಮ ಹಣೆಯ ಮಧ್ಯದಲ್ಲಿದ್ದೇನೆ. ಎಲ್ಲರೂ ಹೇಳಿ. ಹಣೆಯ ಮಧ್ಯದಲ್ಲಿ ಆತ್ಮ ಜ್ಯೋತಿ ಬೆಳಗುತ್ತಿರುವುದನ್ನು ಕಾಣುತ್ತಿದ್ದೆ. ನಾನು ಆತ್ಮ ಪ್ರಾಕ್ಟಿಕಲ್ ಅನುಭವ ಮಾಡಬೇಕು. ಅಂತರಾಳದಿಂದ ಬರಬೇಕು, ನಿಷ್ಠೆಯಿಂದ, ಶ್ರದ್ಧೆಯಿಂದ. ಎಲ್ಲ ಸಂಕಲ್ಪಗಳು ಓನ್ಲಿ ಪಾಸಿಟಿವ್ ಸಂಕಲ್ಪ ಒಂದೇ, ನನ್ನ ಆತ್ಮ. ಏಕಾಗ್ರತೆ ಭ್ರುಕುಟಿಯ ಮಧ್ಯದಲ್ಲಿ ನೋಡ್ತಾ ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇವೆ. ಮಸ್ತಕ ಹಣೆಯ ಮಧ್ಯದಲ್ಲಿ ಆ ಎಲ್ಲ ಚಿಂತೆ, ಭಯ, ಭಾರ, ತನಾವ್, ಹೊರೆ ಎಲ್ಲ ರಿಲೀಸ್ ಆಗುತ್ತಿದೆ. ಎಲ್ಲ ಚಿಂತೆಗಳು ರಿಲೀಸ್ ಅಂದರೆ ಆಚೆ ಹೋಗಿದೆ. ಹಗೂರವಾಗಿದೆ ಮಸ್ತಕ. ಹಗೂರತಿ ಅನುಭವ ಮಾಡ್ತಾ ಇದ್ದೀರಾ? ಯಾವುದೇ ಸಂಕಲ್ಪವಿಲ್ಲ, ಓನ್ಲಿ ಒಂದೇ ಸಂಕಲ್ಪ, ನನ್ನ ಆತ್ಮ ಹಣೆಯ ಮಧ್ಯದಲ್ಲಿದ್ದೇನೆ. ದೇಹದ ಯಾವುದೇ ಭಾಗಗಳು ನೆನಪಿಗಿಲ್ಲ. ಕೈ ನೆನಪಿಲ್ಲ, ಕಿವಿ ನೆನಪಿಲ್ಲ, ಮೂಗಿಲ್ಲ, ಯಾವುದೂ ಇಲ್ಲ. ಓನ್ಲಿ ಮಸ್ತಕ ಏಕಾಗ್ರಗೊಂಡಿದೆ. ಚಿತ್ತ ಭ್ರುಕುಟಿ ಮಧ್ಯದಲ್ಲಿ ಚಿತ್ತ ನಿಂತಿದೆ.
ಉಸಿರನ್ನು ತೆಗೆದುಕೊಳ್ಳುವಾಗ ಪರಮಾತ್ಮ ಶಕ್ತಿ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಉಸಿರನ್ನು ಬಿಡುವಾಗ ಎಲ್ಲ ನೆಗೆಟಿವ್ ಶಕ್ತಿ, ಎಲ್ಲ ಕಪ್ಪು ಕಪ್ಪಾದ ಬ್ಲ್ಯಾಕ್ ಎನರ್ಜಿ ರಿಲೀಸ್ ಆಗುತ್ತಿದೆ. ಶರೀರದ ಅಂಗದಿಂದ ಎಲ್ಲ ರಿಲೀಸ್ ಆಗಿದೆ, ಮಸ್ತಕದಿಂದ ರಿಲೀಸ್ ಆಗಿದೆ. ಮಸ್ತಕ ಜಗಮಗಿಸುತ್ತಿದೆ. ಶಾಂತಿ. ಹೇಳಬೇಕೆಲ್ಲರೂ, ಈಗ ಎರಡೂ ಕಣ್ಣುಗಳನ್ನು ಒಪ್ಪನಿಟ್ಟುಕೊಂಡು ಹಣೆಯ ಮಧ್ಯದಲ್ಲಿ ಆ ಪ್ರಕಾಶತೆಯನ್ನು ಅನುಭವ ಮಾಡುತ್ತಾ, ನಾನು ಆತ್ಮ ಮಸ್ತಕ ಮಣಿ ಏನಿದ್ದೇನೆ, ಈ ಮಸ್ತಕದಿಂದ ಆಚೆ ಬಂದು ಇನ್ನಷ್ಟು ಲೈಟಿನ ಅನುಭವ ಮಾಡುತ್ತಾ ಶರೀರದ ಭಾನ ಬಿಟ್ಟು, ಭೂಮಿಯ ಲಗಾವನ್ನು ಬಿಟ್ಟು, ಆತ್ಮ ಜ್ಯೋತಿ ಜಗಮಗಿಸುತ್ತ ಹೊರಟಿದೆ ಆಕಾಶದತ್ತ. ಓ ಶಾಂತಿ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾಚೆ ಹೊರಟಿದೆ ಆತ್ಮ. ಶಾಂತಿಯ ಶಾಂತಿ. ಸೂಕ್ಷ್ಮವತನವನ್ನು ಪಾರು ಮಾಡುತ್ತಾ ಆತ್ಮ ಹೊರಟಿದೆ ಇನ್ನಷ್ಟು ಎತ್ತರಕ್ಕೆ. ಎತ್ತರ ಹಾರುತನಾತ್ಮ ಹೊರಟಿದೆ ಪರಮಧಾಮದತ್ತ. ಓ ಅನುಭವ ಮಾಡುತ್ತ ಪರಮಧಾಮದಲ್ಲಿ ಆತ್ಮ ತಲುಪಿದೆ. ಇಲ್ಲಿ 4 ಕಡೆ ಕೆಂಪಾದ ಕಿರಣಗಳು, ಲಾಲ ಕಿರಣೆ, ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣ. ನಾವು ಒಳಗಡೆ ಹೋದಂತೆ ಸುರಂಗ ಹೇಗೆ ಸುರಂಗ ಮಾರ್ಗ ಇರ್ತದಲ್ವ, ಹಾಗೆ ಗುಹೆಯ ಒಳಗಡೆ ಇನ್ನಷ್ಟು ಆತ್ಮ ಒಳಗಡೆ ಹೊರಟಿದೆ. ಇನ್ನಷ್ಟು ಒಳಗಡೆ ಹೊರಟಿದೆ ಸುರಂಗ ಮಾರ್ಗ. ಬಟ್ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಸುರಂಗದಲ್ಲಿ ಪಾರು ಮಾಡುತ್ತಾ ಹೊರಟಿವೆ. ಆತ್ಮ ಶಾಂತಿ. ಧಾಮದಲ್ಲಿ ಶಾಂತಿಯ ಶಾಂತಿ. ಸುರಂಗವನ್ನು ಹೀಗೆ ಸುರಂಗ ಮಾರ್ಗ ಇದೆ, ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ನಾನಾತ್ಮ ಶಾಂತಿಯ ಆಳದಲ್ಲಿ ಹೊರಟಿದ್ದೇನೆ.
ಹೆಂಗೆ ಸುರಂಗವನ್ನು ಪಾರು ಮಾಡುತ್ತಾ ಹೊರಟಿದ್ದೇನೆ, ಹಂಗೆ ಅಷ್ಟೇ ಶಾಂತಿಗೆ ಶಾಂತಿ. ಏಕ್ದಮ್ ಸೈಲೆನ್ಸ್ ಇದೆ. ಸ್ವೀಟ್ ಸೈಲೆನ್ಸ್ ಅಲ್ಲಿ ಸುರಂಗದ ಒಳಗಡೆ ನಾನಾತ್ಮ ಚೋಟಾಸ ಬಿಂದು ಹೊರಟಿದೆ. ಶಾಂತಿಯ ಸಾಗರನಾಳದಲ್ಲಿ, ಶಾಂತಿಯ ಸಾಗರನಾಳದಲ್ಲಿ ಸ್ವೀಟ್ ಸೈಲೆನ್ಸ್, ಹಗೂರತೆ, ಕಂಪ್ಲೀಟ್ ಚಿತ್ತ ನಿಂತಿದೆ ಪರಮಧಾಮದಲ್ಲಿ. ಶಾಂತಿಯ ಸಾಗರನಾಳದಲ್ಲಿ ಕೋಟಿಯಲ್ಲಿ ಕೆಲವರಲ್ಲೂ ಶಾಂತಿ ಧಾಮದ ಅನುಭವ ಮಾಡಬಲ್ಲೆವು. ಆ ಕೋಟಿಯಲ್ಲಿ ಕೆಲವರುಗಳು ನಾವುಗಳಾಗಿ ನಮ್ಮ ನಿಜ ಮನೆ ಹೇಗಿದೆ ಎಂಬುದನ್ನು ಆಳವಾಗಿ ಇಳಿದು ನೋಡುತ್ತಿದ್ದೇವೆ. ಸಾಗರದಲ್ಲಿ, ಶಾಂತಿ ಸಾಗರದಲ್ಲಿ ಅನುಭವ ಮಾಡಿ. ಏಕ್ದಮ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸನ್ನು ತಲುಪಿದ್ದೇವೆ. ಸುರಂಗದಲ್ಲಿ ಬರುಬರುತ್ತಾ ಜ್ಞಾನ ಸೂರ್ಯ ಪ್ರಕಟರಾದಂತಹ ಅನುಭವ. ಜ್ಞಾನ ಸೂರ್ಯ ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹೊಂದಿದ್ದಾರೆ. ಈ ಕಿರಣಗಳನ್ನು ತಡೆದುಕೊಳ್ಳುವ ತಾಕತ್ತು ಅನ್ನಿಸ್ತಾ ಇಲ್ಲ. ಆದರೆ ಇನ್ನಷ್ಟು ಆಳದಲ್ಲಿ ಹೋದಾಗ ಸೂರ್ಯನನ್ನು ಅಂಟಿಕೊಂಡು ಅವರ ಸಮಾನನಾಗುತ್ತಿದ್ದೇನೆ. ಜ್ಞಾನ ಸೂರ್ಯನನ್ನು ಟಚ್ ಮಾಡಿದ್ದೇನೆ. ಪರಂ ಧಾಮ ನಿವಾಸಿ ಕಂಬೈನ್ಡ್ ಸ್ವರೂಪ ಅವಸ್ಥೆಯಲ್ಲಿದ್ದೇನೆ. ಅನುಭವ ಮಾಡಿ. ಅಂತರ್ಚಕ್ಷುಗಳಿಂದ ಸ್ವಯಂವನ್ನು ನೋಡಿ ಜ್ಞಾನ ಸೂರ್ಯನನ್ನು ಅಂಟಿಕೊಂಡಿದ್ದೇನೆ. ಅವರಲ್ಲಿರುವ ಎಲ್ಲ ಅಗ್ನಿ ಪ್ರಕಾಶತೆ ನನ್ನ ಆತ್ಮದಲ್ಲಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಆತ್ಮವು ಅಂಟಿಕೊಂಡು ಸೂರ್ಯನ ತಾಕತ್ತನ್ನು ಸ್ವಯಂ ಅಲ್ಲಿ ಹೊಂದುತ್ತಿರುವ ಅನುಭವ. ಶಾಂತಿ
ಶಾಂತಿಯ ಅನುಭವ, ಶಾಂತ ಸ್ವರೂಪನಾಗಿ ಜ್ಞಾನ ಸೂರ್ಯ ಶಿವಬಾಬಾರವರ ಜೊತೆ ಅಂಟಿಕೊಂಡು ಕುಳಿತಿದ್ದೇನೆ. ಮನ್ನಾಭವ, ಮನ್ನಾಭವ, ಮನ್ನಾಭವ. ಶಾಂತಿ ಶಾಂತಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಅವರ ಸಮಾನ ಪ್ರಜ್ವಲಿಸುತ್ತಿದೆ ನಾನಾತ್ಮವೋ ಶಾಂತ ಸ್ವರೂಪದಲ್ಲಿ. ಶಾಂತಿಯ ಶಾಂತಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅವರ ಸಮಾನ ಪ್ರಜ್ವಲಿಸುತ್ತಿದ್ದೇನೆ ಉಪರಾಮವಸ್ಥೆಯಲ್ಲಿ. ಶಾಂತಿಯ ಸಾಗರನಾಳದಲ್ಲಿ ನನ್ನ ಆತ್ಮ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿಯ ಶಾಂತಿಯ ಅನುಭವ. ಸ್ವೀಟ್ ಸೈಲೆನ್ಸಲ್ಲಿ ಎಷ್ಟೆಷ್ಟು ಶಾಂತಿ ಸಾಗರನ ಆಳದಲ್ಲಿ ಹೋಗ್ತಾ ಇದೆ ಆತ್ಮ.
ಅಷ್ಟು ಸ್ವೀಟ್ ಸೈಲೆನ್ಸ್, ಯಾವುದೇ ಅಲೆಗಳಿಲ್ಲ. ಸಾಗರನಾಳದಲ್ಲಿ ಸ್ಥಿರತೆಯನ್ನು ಹೊಂದಿ ಶಾಂತಿ, ಮನಾಭಾವ ಶಾಂತಿ. ಶಾಂತಿ. ಏಕ್ದಮ್ ಸೈಲೆನ್ಸಲ್ಲಿ ಆತ್ಮ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಶಾಂತಿ ಸಾಗರದ ಆಳದಲ್ಲಿ ಮುಳುಗಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ಕರ್ಮಗಳು ಕ್ಲೀನಾಗಿ ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಶಾಂತಿ ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಜ್ಞಾನ ಸೂರ್ಯನ ಸಮಾನ ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥಾ. ಶಾಂತಿಯ ಸಾಗರನಲ್ಲಿ ಮುಳುಗಿ ಮಾಸ್ಟರ್ ಶಾಂತಿಯ ಸಾಗರನಾಗಿ ಜಗಮಗಿಸುತ್ತ ನನ್ನ ಆತ್ಮ ಪರಮಧಾಮದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಹಣೆಯ ಮಧ್ಯದಲ್ಲೊಂದು ವಿಚಿತ್ರವಾದ ಶಾಂತಿಯ ಪ್ರಕಂಪನ, ಶಾಂತಿಯ ಪ್ರಭಾವ ಮಂಡಲ ಅನುಭವ ನನಾತ್ಮ ಮಸ್ತಕ ಮಣಿಯಾಗಿ
ಜಗಮಗಿಸುತ್ತಿದ್ದೇನೆ. ನನಾತ್ಮದಲ್ಲಿರುವ ಎಲ್ಲ ಶಕ್ತಿ ಕಿರಣಗಳು ಶರೀರದಂಗ ಅಂಗದಲ್ಲಿ ಹರಡಿ ಶರೀರದಲ್ಲಿರುವ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿ ಶಾಂತಿಯ ಅನುಭವ. ಶರೀರದ ಅಂಗದಲ್ಲಿ ನನ್ನ ಆತ್ಮನ ಚೈತನ್ಯ ಶಕ್ತಿ ಕಿರಣಗಳೆಲ್ಲ ಹರಡಿ ವಾಯುಮಂಡಲವು ಶುದ್ಧಿಯಾಗಿದೆ, ಶಾಂತವಾಗಿದೆ. ಮರಳಿ ನನ್ನ ಆತ್ಮ ಭ್ರುಕುಟಿಯ ಮಧ್ಯದಿಂದ ಆಚೆ ಬಂದು ಶರೀರವನ್ನು ಸುತ್ತ ಜಗಮಗಿಸುತ್ತ ಮರಳಿ ಪರಮಧಾಮವನ್ನು ತಲುಪಿ ಜ್ಞಾನ ಸೂರ್ಯನನ್ನು ಟಚ್ ಮಾಡಿ ಮರಳಿ ನನ್ನ ಆತ್ಮ ಪರಮಧಾಮದಿಂದ ಸ್ಥೂಲ ಸಾಕಾರದಲ್ಲಿ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನು. ಹಣೆಯ ಮಧ್ಯದಲ್ಲಿ ಆ ಪ್ರಕಾಶತೆಯ ಪರಮಾತ್ಮ ಅಗ್ನಿಯ ಪ್ರಕಂಪನಗಳು ಶರೀರದ ಅಂಗದಲ್ಲೆಲ್ಲ ಹರಡಿ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಿವೆ. ಎಲ್ಲ ರೋಗಗಳು ನಿವಾರಣೆಯಾಗುತ್ತಿವೆ. ಅನುಭವ ಮಾಡುತ್ತ ಮರಳಿ ನನ್ನ ಆತ್ಮ ಭ್ರುಕುಟಿಯ ಮಧ್ಯದಿಂದ ಆಚೆ ಜಗಮಗಿಸುತ್ತ ಬಂದು ಶರೀರವನ್ನು ಸುತ್ತು ಹಾಕುತ್ತಾ ರಾಕೆಟ್ ಸ್ಪೀಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ಪರಮಧಾಮವನ್ನು ತಲುಪಿದ್ದೇನೆ. ಮರಳಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡುತ್ತಿದೆ ಆತ್ಮ. ಶಾಂತಿ, ಪರಮಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತ ಮರಳಿ ಪರಮಧಾಮದಿಂದ ಸ್ಥೂಲ ಸಾಕಾರ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಆ ಪ್ರಕಾಶತೆಯನ್ನು ಈ ಶರೀರದ ಅಂಗದಲ್ಲಿ ಹರಿಯುತ್ತಿರುವುದನ್ನು ಅನುಭವ ಮಾಡುತ್ತಿದ್ದೇನೆ. ಹಗೂರನಾಗಿದ್ದೇನೆ. ಶರೀರ ಸದೃಢವಾಗಿದೆ, ಚಿಂತೆಗಳೆಲ್ಲ ಮಾಯವಾಗಿದೆ, ಭಯ ಬೇಜಾರು ಎಲ್ಲ ಕಳೆದು ಹೋಗಿ ಆತ್ಮ ಪವಿತ್ರ ಬಂಗಾರದಂತೆ ಹೊಳೆಯುತ್ತಾ ಮರಳಿ ಪರಮಧಾಮಕ್ಕೆ ಹೊರಟಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನಂಟಿಕೊಂಡಿದ್ದೇನೆ. ಮನ್ನಾಭವ ಶಾಂತಿ. ಯಾರೆಲ್ಲ ಈ ಆಟವನ್ನು ಆಡ್ತಾ ಇದ್ದಾರೆ, ಪರಮಧಾಮದಿಂದ ಸೂಕ್ಷ್ಮವತನಕ್ಕೆ ಬನ್ನಿ. ಆಕಾರಿ ಫರಿಸ್ತೆಗಳಾಗಿ ಮುಗುಳು ನಗುತ್ತ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಎದುರುಗಡೆ ಬಾಪದಾದಾರವರನ್ನು ನೋಡುತ್ತಾ ಮುಗುಳು ನಗುತ್ತಾ ದೃಷ್ಟಿಯನ್ನು ಪಡೆದು ನನಾತ್ಮ ಸೂಕ್ಷ್ಮವತನದಿಂದ ಮರಳಿ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಶಾಂತಿಯ ವಾಯುಮಂಡಲದ ಅನುಭವ. ನನ್ನ ಸ್ಥೂಲ ಶರೀರದ ಸುತ್ತಲೂ ಪ್ರಕಾಶಿಸುತ್ತಿರುವ ಪ್ರಕಂಪನಗಳ ಅನುಭವ. ನನ್ನ ಸಂಗದಲ್ಲಿ ಬರುತ್ತಿರುವ ಒಂದೊಂದು ಆತ್ಮ ಶಾಂತಿಯ ಅನುಭವ ಮಾಡುತ್ತಿವೆ. ಶಾಂತಿ ಶಾಂತಿ. ಮರಳಿ ನನ್ನ ಆತ್ಮ ಈಗ ಲೆಕ್ಕಾಚಾರದ ಹೊರೆಯಿಂದ ಲೈಟ್ ಆಗಿದೆ. ಸೂಕ್ಷ್ಮ ಶರೀರ ಆಚೆ ಬಂದಿದೆ. ಸೂಕ್ಷ್ಮ ಶರೀರದ ಜೊತೆಗೆ ನಾನು ಆತ್ಮ ಜೊತೆರ ಬಿಂದು ಆಚೆ ಬಂದಿದ್ದೇನೆ. ಡಬಲ್ ಲೈಟ್ ಫರಿಸ್ತಾ ಆಗಿ ಜಗಮಗಿಸುತ್ತಾ
ಮಾರುತ ಸೂಕ್ಷ್ಮ ವತನವನ್ನು ತಲುಪಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದ ವಾಹ ಬಚ್ಚೆ ವಾಹ ವಂಡರ್ಫುಲ್ ಬಚ್ಚೆ ವಾಹ ವಾಹ ಎನ್ನುತ್ತಾ ಮುಗುಳ್ನಗುತ್ತ ವೆಲ್ಕಮ್ ಮಾಡಿಕೊಳ್ಳುತ್ತಿದ್ದಾರೆ. ಒಂದೊಂದು ಮಕ್ಕಳನ್ನು ವೆಲ್ಕಮ್, ನಿರಂತರ ತಪಸ್ವಿ ಮೂರ್ತಿಗಳೇ ವೆಲ್ಕಮ್ ಎನ್ನುತ್ತಿದ್ದಾರೆ. ನಾವೆಲ್ಲರೂ ಉಮ್ಮಂಗ ಉತ್ಸಾಹದಿಂದ ಅಂತರಾಳದ ಈ ಜ್ವಾಲಾಮುಖಿ ಯೋಗಾಭ್ಯಾಸದೊಂದಿಗೆ ಆತ್ಮವಂತೂ ಚಿಂತೆಗಳಿಂದ ಮುಕ್ತ, ಬಂಧನಗಳಿಂದ ಮುಕ್ತ, ಜೀವನದಲ್ಲಿ ಇರ್ಥ ಎಲ್ಲ ಬಂಧನದಿಂದ ಮುಕ್ತ, ಅಲೌಕಿಕತೆಯ ಅನುಭೂತಿಯ ಮಾಡುತ್ತಾ ವಚನದಲ್ಲಿ ಬಾಪದಾದರವರ ಸಮ್ಮುಖದಲ್ಲಿ ನಿಂತಿದ್ದೇವೆ. ಬಾಪದಾದ ಮುಗುಳು ನಗುತ್ತ ತನ್ನ ವರದ ಹಸ್ತವನ್ನು ಒಂದೊಂದು ಮಗು ಯಾವ್ಯಾವ ಮಗು ಅನುಭವ ಮಾಡ್ತಾ ಇದೆಯಲ್ಲ ಅಂತಹ ಮಗುವಿನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಹಣೆಗೆ ಸವರುತ್ತ, ಕೆನ್ನೆಗೆ ಸವರುತ್ತ ಸದಾ ಸಫಲತ ಮುರತ್ ಆತ್ಮ ಭಾವ, ನಿರಂತರ ತಪಸ್ವಿ ಮೂಢತ್ ಆತ್ಮ ಭಾವ ಎಂಬ ವರದಾನವನ್ನು ಕೊಡುತ್ತ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವತನದಲ್ಲಿ ಕೂರಿಸಿದ್ದಾರೆ. ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ, ಫರಿಸ್ತೆಗಳಾಗಿದ್ದೇವೆ, ಮುಗುಳ್ನಗ್ತಾ ಇದ್ದೇವೆ. ಏಕ್ದಮ್ ಆನಂದದ ಸಾಗರನ ಜೊತೆಗೆ ಮಾಸ್ಟರ್ ಆನಂದ ಸ್ವರೂಪದಲ್ಲಿ ಅತೀಂದ್ರಿಯ ಸುಖ ಅನುಭವವನ್ನು ಮಾಡುತ್ತ ವಚನದಲ್ಲಿ ಬಾಪದಾದ ಎಲ್ಲ ಮಕ್ಕಳ ಅಟೆನ್ಷನನ್ನು ಸೆಳೆಯುತ್ತ, ಮಕ್ಕಳೇ ನಿರಂತರ ತಪಸ್ವಿ ಮೂರ್ತಿಗಳೇ, ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮಕ್ಕೆ ಹಿಡಿದಿರುವ ತುಕ್ಕನ್ನು ಕ್ಲೀನ್ ಮಾಡಿಕೊಳ್ಳುತ್ತಿದ್ದೀರಿ. ವೆರಿ ಗುಡ್ ಬಚ್ಚೆ. ಯಾರೆಲ್ಲ ಮಾಡಿದ್ರಿ? ವೆರಿ ಗುಡ್. ಯಾರೆಲ್ಲ ಅಟೆನ್ಷನ್ ಆ ಕಡೆ ಈ ಕಡೆ ಸೆಳೆತ ಬರ್ತಾ ಇತ್ತು ಮಕ್ಕಳೇ? ಬಾಬಾ ಕೇಳ್ತಿದ್ದಾರೆ. ಎಲ್ರದ್ದು ಅಟೆನ್ಷನ್ 100% ಇತ್ತಾ? ಜ್ವಾಲಾಮುಖಿ ಅಭ್ಯಾಸ ಮಾಡಿದ್ರಾ? ಕೇಳ್ತಾ ಇದ್ದಾರೆ ಪಾಪರು. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಅನುಭವ ಎಷ್ಟು ಜನ ಮಾಡಿದ್ರಿ? ಶಾಂತಿ ಆಹಾಳದಲ್ಲಿ ಎಷ್ಟು ಜನ ಹೋದ್ರಿ? ಎಷ್ಟು ಜನ ನಿದ್ರೆಗೆ ಹೋಗ್ಬಿಟ್ರಿ? ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ವಿಶೇಷ ಶಾಂತಿಯ ಅನುಭೂತಿ ಮಾಡಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಾ? ಜ್ವಾಲಾಮುಖಿ ಯೋಗ ಅಭ್ಯಾಸ ಆಯ್ತಾ ಅಥವಾ ನಿದ್ರೆಗೆ ಜಾರಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ವಚನಕ್ಕೆ ಬಂದ್ರೋ ಇನ್ನೂ ಮಲಗಿದ್ದೀರಿ ಮಕ್ಕಳೇ? ಬಾಬಾ ನೋಡ್ತಾ ಇದ್ದಾರೆ. ಟ್ರಾನ್ಸಲ್ಲಿ ಹೋಗ್ಬಿಟ್ರೇನೋ? ಇಲ್ವಲ್ಲ, ಟ್ರಾನ್ಸಲ್ಲಿ ಯಾರೂ ಹೋಗಿಲ್ಲಲ್ಲ. ಬಾಬಾ ನೋಡ್ತಾ ಇದ್ದಾರೆ. ಅಂದರೆ ಶಾಂತಿ, ಅತೀ ಶಾಂತಿಯ ಅಭ್ಯಾಸದಲ್ಲಿ ಬಾಬಾ ನೋಡ್ತಾ ಇದ್ದಾರೆ. ಯಾವ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದೀರಿ ವತನದಲ್ಲಿ? स्नेह और संगठन के लिए एक दो की राय को रिगार्ड दो. ಸ್ನೇಹ ಹಾಗೂ ಸಂಘಟನೆಯಲ್ಲಿ ಪರಸ್ಪರರ ಒಂದು ಮಾತುಗಳಿಗೆ, ಒಪಿನಿಯನ್ಗಳಿಗೆ ರೆಸ್ಪೆಕ್ಟ್ ಕೊಡಿ ಅಂತಿದ್ದಾರೆ. आज बाबा को मधुबन में आने के लिए निमंत्रण देने वतन में गई. ದಾದಿ ಮಧುಬಂದಲ್ಲಿ ಕರೀಲಿಕ್ಕೆ ಬಂದಿದ್ದಾರೆ ಬಾಬರವರನ್ನ. तो बाप दादा के इशारों से अनुभव हुआ कि आज बाबा का विचार नहीं है. ಬಾಬಾ ಸನ್ನೆ ಮಾಡ್ತಾಯಿದ್ರೆ ಇವತ್ತು ಬರೋಂಗಿಲ್ಲ ನಾನು ಅಂತ. ಮಧುಬನಕ್ಕೆ ಬನ್ನಿ ಅಂತಂದರೆ ನಾನು ಬರೋಂಗಿಲ್ಲ ಅನ್ನುವಂಥ ಒಂದು ಸನ್ನೆ ಮಾಡ್ತಾ ಇದ್ದಾರೆ. ಇತನೆ ಮೇ ಹಿ ಬಾಬಾ ಬೋಲೆ ಅಚ್ಚಾ ಬಚ್ಚೆ. ಆ ಥರ ಸನ್ನೆ ಮಾಡಿ ಓಕೆ ಇರಲಿ ಮಗು ಅಂತ. ಓಕೆ ಮಗು, ಅಭಿ ಬಚ್ಚೋं ने बुलाया है तो बाप दादा बच्चों का सेवादारी है. ನಾನು ಮುದ್ದಾದ ಮಕ್ಕಳು ಕರೀತಾರೆ ಅಂದರೆ ನಾನು ಬಾಪ್ ದಾದ ಆ ಮಕ್ಕಳ ಸೇವಾದಾರಿಯಾಗಿದ್ದೇನೆ ಅಂತಾರೆ ಬಾಬರವರು. यहाँ सुनकर संकल्प चला कि बाबा ने अभी अभी ना की और अभी अभी हाँ की. ಇದನ್ನು ಕೇಳಿದ ತಕ್ಷಣ
ದಾದಿಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಸಂಕಲ್ಪ ನಡೀತಾ ಇದೆ. ಬಾಬಾ ಈಗಲೇ ಆಗಲ್ಲ ಬರೋಂಗಿಲ್ಲ ಅಂದರು, ಮತ್ತು ಸಡನ್ನಾಗಿ ಇವಾಗ ಹಾಂ ಅಂದ್ರಲ್ಲ ಅಂತ. ಒಮ್ಮೆ ಹಿಂಗೆ ಯಾಕಂದ್ರು ಅಪ್ಪಾಜಿಯವರು ಅಂತ ದಾದಿಗೆ ವಿಚಾರ ಬರ್ತಾ ಇದೆ. ಕ್ಯೂ ಯಾಕೆ ಅಂತ ಕೇಳ್ತಾರೆ. ದಿಲ್ ಕೆ ಸಂಕಲ್ಪ ಕೋ ಜಾನಕರ್ ಬಾಬಾ ಬೋಲೆ, यहाँ जानबूझकर कर्म करके बाबा सिखला रहे हैं कि तुम बच्चों को भी एक दो की राय, एक दो के विचारों को रिगार्ड देना चाहिए. ಯಾಕೆ ಕರ್ಮವನ್ನು ಮಾಡಿ ಕಲಿಸ್ಕೊಡ್ತಾರೆ ಪರಮಾತ್ಮ ನಮಗೆ. ಮೊದಲು ನಾ ಅಂದರು ಸನ್ನೆ ಮುಖಾಂತರ, ಆಮೇಲೆ ಹಾ ಅಂದರು. ಯಾಕೆ ಅಂತ ಅರ್ಥ ಆಗಲಿಲ್ಲ. ಈಗ ಬಾಬಾ ಹೇಳ್ತಾ ಇದ್ದಾರೆ, ಹೃದಯದ ಸಂಕಲ್ಪವನ್ನು ತಿಳಿದುಕೊಂಡು ಬಾಬಾ ಹೇಳಿದರು. ವಿಚಾರ ಯಾಕೆ ಅಂತ ಕ್ವಶನ್ ಕೇಳ್ತಿದಾರಲ್ಲ ಹೃದಯದಲ್ಲಿ ದಾದಿ, ಅದಕ್ಕೆ ಅದನ್ನು ತಿಳ್ಕೊಂಡು ಬಾಬಾ ಹೇಳ್ತಾರೆ, ಬೇಕಂತ ಕರ್ಮವನ್ನು ಮಾಡಿ ಮಕ್ಕಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಕಲಿಸ್ಕೊಡ್ತಾ ಇದ್ದೀನಿ. ನೀವು ಮಕ್ಕಳು ಕೂಡ ಒಬ್ಬರು ಇನ್ನೊಬ್ಬರಿಗೆ ರೆಸ್ಪೆಕ್ಟನ್ನು ಕೊಡಿ, ಒಬ್ಬರು ಇನ್ನೊಬ್ಬರ ಮಾತುಗಳಿಗೆ ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ, ಇನ್ನೊಬ್ಬರ ವಿಚಾರಗಳಿಗೆ ರೆಸ್ಪೆಕ್ಟ್ ಕೊಡಿ. ಅವರೇನು ಹೇಳ್ತಾರೆ ಬಿಡು ಅನ್ನೋದು ಬೇಡ, ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡಿ ಅಂತ. ಒಬ್ರಿಗೊಬ್ರು ಪರಸ್ಪರರಲ್ಲಿ ರೆಸ್ಪೆಕ್ಟನ್ನು ಕೊಡಿ ಅಂತಿದ್ದಾರೆ ಬಾಬ್ರವರು. ಹಾಗೆ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಯಾಕೆ ಹೇಳ್ರಿ, ಮಕ್ಕಳು ಕರೆದ್ರು, ಮೊದಲು ನಾ ಅಂದರು, ಆಮೇಲೆ ಹಾ ಅಂದರು, ಅರ್ಥ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ. ಮಕ್ಕಳ ಸೇವಾದಾರಿ ಆಗಿದ್ದೀನಿ ಅಂತಿದ್ದಾರೆ ಬಾಬ್ರವರು. ಬಲ್ ಸಮझो कोई विचार देता है और तुमको नहीं जंजता है तो भी उनके विचार को फौरन ठुकरा नहीं देना चाहिए. ಯಾರಾದರೂ ಏನಾದರೂ ಒಂದು ವಿಚಾರ ಹೇಳ್ತಾರೆ ಅಂದರೆ ನೀವು ಅದು ನಿಮಗೆ ಸರಿ ಹೋಗ್ತಾ ಇಲ್ಲ ಅಂದ್ಕೊಡ್ರಿ, ಇವ್ರೇನು ಹೇಳ್ತಾರಪ್ಪ ಇವರು ಅಂತ ಅನಿಸುತ್ತೆ ಅಂದ್ಕೊಡ್ರಿ. ಆ ವಿಚಾರವನ್ನು ಇಮಿಡಿಯೇಟಾಗಿ ಏನು ಮಾಡಬಾರ್ದು, ರಿಜೆಕ್ಟ್ ಮಾಡಬೇಡಿ. ಓ ಹಿಂಗೆ ಹೇಳಿದ್ದೀರಾ, ಓಕೆ ಅಂತ ಹೇಳಬೇಕು, ಬಿಟ್ಟು ಹಿಂಗಾಗಲ್ಲ ಅಂತ ಹೇಳಬೇಡಿ. ನಿಧಾನವಾಗಿ ತಿಳಿಸ್ಕೊಡಿ. ಆಮೇಲೆ ಪಹಲೆ ತೋ ಉನ್ಕೋ ರಿಕಾರ್ಡ್ ದೋ ಕಿ ಹಾ ಕ್ಯೂ ನಹಿ, ಮೊದಲು ಓಕೆ ಹೇಳ್ರಿ ಅವ್ರಿಗೆ, ಹಾಂ ಯಾಕೆ ಇಲ್ಲ ನೋಡೋಣ ಮಾಡೋಣ ಅಂತ. ಬಹುತ್ ಅಚ್ಚ, ಯಾಕಂದರೆ ಅವರು ಒಂದು ಮೂಡಲ್ಲಿ ಬಂದು ಕೇಳಿರ್ತಾರೆ. ಆಮೇಲೆ ಅವರಿಗೆ ಜಿಸ್ಸೆ ಉನ್ಕೆ ವಿಚಾರ ಕ ಫೋರ್ಸ್ ಕಮ್ ಹೋ ಜಾಯೆ, ಆ ಸಮಯದಲ್ಲಿ ನೀವು ಹಾಂ ಅಂದರೆ ಅವ್ರ ವಿಚಾರದ ಫೋರ್ಸ್ ಏನಿದೆ ಅದು ಕಡಿಮೆ ಆಗ್ತದೆ. तो फिर आप जो उन्हें समझाएंगे वह समझ सकेंगे. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ನೀವು ವಿಚಾರ ನೀವು ತಿಳಿಸಿದ್ರಿ ಅಂದರೆ ಬೇಡ ಈ ಥರ ಆಗಲ್ಲ, ಈ ಥರ ಆಗುತ್ತೆ ಅಂತ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇಮಿಡಿಯೇಟಾಗಿ ಅವ್ರು ಹೇಳಿದ್ದಾರೆ ಅಂದರೆ ಅದನ್ನು ಇಮಿಡಿಯೇಟಾಗಿ ರಿಜೆಕ್ಟ್ ಮಾಡಬೇಡಿ, ನೋ ಅನ್ನಬೇಡಿ ಅಂತ ಬಾಬಾ ಹೇಳ್ತಾರೆ. ಆಮೇಲೆ ನಿಧಾನವಾಗಿ ತಿಳಿಸಿ ಅವರಿಗೆ, ಅವ್ರ ಫೋರ್ಸ್ ಕಡಿಮೆ ಮಾಡಿ, ಅವ್ರ ವಿಚಾರದ ಒಂದು ಫೋರ್ಸನ್ನು ಕಡಿಮೆ ಮಾಡಿ ತಿಳಿಸ್ಕೊಡ್ರಿ, ಹಿಂಗಿದೆ ಅಂತ ಹೇಳ್ರಿ ಅಂತ ಪಜೆ ಹೇಳ್ತಾ ಇದ್ದಾರೆ. ರೆಸ್ಪೆಕ್ಟ್ ಕೊಡಿ ಅವರಿಗೆ ಅಂತ. ಅಗರ್ ಸೀದಾ ಹಿ ಉನ್ಕೋ ಕಟ್ ಕರೆಂಗೆ ತೋ ಬಿಟ್ಬಿಡೋದು ಅವ್ರನ್ನ, ಇಮಿಡಿಯೇಟಾಗಿ ಕಟ್ ಮಾಡಿಬಿಡೋದು ಅವ್ರನ್ನ. ಏನಾಗುತ್ತೆ, ದೋನೋ ಫೋರ್ಸ್ ಟಕ್ಕರ್ ಕಾಯಂಗಿ. ಅವ್ರ ಫೋರ್ಸಲ್ಲಿ ಕೇಳಿದ್ದಾರೆ, ನೀವು ಫೋರ್ಸಲ್ಲಿ ಕಟ್ ಮಾಡಿಬಿಟ್ರಿ ಅಂದರೆ ಎರಡು ಫೋರ್ಸ್ ಏನಾಗ್ತದೆ, ಒಂದಕ್ಕೊಂದು ಘರ್ಷಣೆ ಆಗ್ತದೆ ಅಲ್ವ ಅಲ್ಲಿ. और रिजल्ट में सफलता नहीं निकलेगी, ऑटोमेटिक सफलते सिगुವುದಿಲ್ಲ ರಿಸಲ್ಟಲ್ಲಿ. इसलिए एक दो के विचार अर्थात राय को पहले रिगार्ड देना आवश्यक है बच्चे. इससे ही आपस में स्नेह और संगठन चलता रहेगा. ಇದರಿಂದನೇ ಒಬ್ರಿಗೊಬ್ರು ಪರಸ್ಪರ ರೆಸ್ಪೆಕ್ಟ್ ಕೊಡಿ, ಪರಸ್ಪರ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಿ. ಒಂದು ಅಬ್ಸರ್ವ್ ಮಾಡಿದಿರ, ಎಲ್ಲ ಎಂಟೈರ್ ಸಂಘಟನೆಯ ಗ್ರೂಪಲ್ಲಿ ಒಂದು ಅಬ್ಸರ್ವೇಷನ್ ನೋಡಿರೋ ಪ್ರಕಾರ ಅಶ್ವಿನಿ ಅಕ್ಕವರು ಯಾರು ಎಂಥದೇ ಮೆಸೇಜ್ ಹಾಕಿದ್ರು ಅವ್ರು ನೋಡ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ರೆಸ್ಪೆಕ್ಟ್ ತೋರಿಸ್ತಾರೆ. ಅಶ್ವಿನಿ ಅಕ್ಕವ್ರದ್ದು ನೀವು ಅಬ್ಸರ್ವ್ ಮಾಡಿ, ಅವರು ಪ್ರತಿಯೊಂದು ಮೆಸೇಜಲ್ಲಿ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟಿರ್ತಾರೆ. ಹಾಗೆ ನಾವೆಲ್ಲರೂ ಆಗಬೇಕು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು. ವಂಡರ್ಫುಲ್ ಅಲ್ವಾ? ಹಾಗೆ ನಾವು ಆಗೋಣಲ್ವಾ? ಆವಾಗಲೇ ಸಂಘಟನೆ ಚೆನ್ನಾಗಿ ನಡೀತದೆ ಅಂತಾರೆ ಬಾಬ್ರವರು. ಓಕೆನಾ, ಅದೊಂದು ಉದಾಹರಣೆ. ಹಾಗಂತ ಯಾರೂ ಮಾಡಿಲ್ಲ ಅಲ್ಲ, ಎಲ್ಲರೂ ಮಾಡಿದ್ದೀರಿ. ಅವ್ರದ್ದು ಸ್ವಲ್ಪ ಜಾಸ್ತಿ ಎಲ್ರದ್ದು ಮಾಡ್ತಾರೆ, ಎಲ್ರಿಗೂ ಅವ್ರು ಲೈಕ್ ಮಾಡ್ತಾರೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಅಪ್ರಿಷಿಯೇಟ್ ಮಾಡ್ತಾರೆ. ಒಬ್ರಿಗೆ ಮಾಡಿ ಒಬ್ರಿಗೆ ಬಿಡುವುದಿಲ್ಲ, ಅವ್ರದ್ದೊಂದು ವಿಶೇಷತೆ ಅದು. ಹಾಗೆ ನಾವು ಎಲ್ರಿಗೂ ಅಪ್ರಿಷಿಯೇಟ್ ಮಾಡೋಣ, ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡೋಣ, ಅವರ ವಿಚಾರಗಳಿಗೆ ರೆಸ್ಪೆಕ್ಟ್ ಕೊಡೋಣ. ಓಕೆನಾ? ಎಲ್ರಿಗೂ ಸ್ವೀಕಾರ ಇದೆಯಾ?
ಇದೆಯಾ? ಸ್ವೀಕಾರ ಇದೆಯಾ? ಎಲ್ರಿಗೂ ಸ್ವೀಕಾರ ಇದೆಯಾ? ಶಿಲ್ಲಕ್ಕರು ವಂಡರ್ಫುಲ್, ವಂಡರ್ಫುಲ್. साकार के श्रृंगार का प्रैक्टिकल स्वरूप ಅವ್ಯಕ್ತ ಸ್ಥಿತಿ ಬನ್ಕರ್ ದಿಖಾವೋ. ಬಾಬಾ ನೆಕ್ಸ್ಟ್ ಚಾಲೆಂಜ್ ಇಟ್ಟಿದ್ದಾರೆ ನಮ್ಮ ಮುಂದೆ. ಏನು ಚಾಲೆಂಜ್ ಇಟ್ಟಿದ್ದಾರೆ ಕೇಳಿಕೊಡ್ರಿ ಈಗ. ಬಾಬಾ ಎಲ್ಲರನ್ನೂ ಹುರಿದುಂಬಿಸಿ ಮೊದಲು ಚೆನ್ನಾಗಿ ಯೋಗ ಅಗ್ನಿಯಲ್ಲಿ ಆತ್ಮವನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಬುದ್ಧಿ ಕ್ಲಿಯರ್ ಮಾಡಿ ಏನು ಮಾಡ್ತಿದ್ದಾರೆ ಬಾಬಾ? साकार के श्रृंगार का प्रैक्टिकल स्वरूप ಅವ್ಯಕ್ತ ಸ್ಥಿತಿ ಬನಾಕರ್ ದಿಖಾವೋ. ಸಾಕಾರದ ಶೃಂಗಾರದ ಪ್ರಾಕ್ಟಿಕಲ್ ಸ್ವರೂಪವನ್ನು ಅವ್ಯಕ್ತ ಸ್ಥಿತಿ ಮಾಡಿಬಿಟ್ಟು ತೋರಿಸ್ರಿ ಅಂತಾರೆ. ಆಜ್ ಮತ್ತೆ ದಾದಿ ಬರೋದು, ಪ್ರಾಕ್ಟಿಕಲ್ ನಾವು ನೋಡೋದು, ವತನದಲ್ಲಿ ನಿಂತ್ಕೊಂಡು ನೋಡೋದು, ದಾದಿ ಬಾಪ ಶಿವಬಾಬಾ ಬ್ರಹ್ಮ ಬಾಬರ ಮಧ್ಯದಲ್ಲಿ ಏನು ಸಂಭಾಷಣೆ ನಡೀತದೆ ನಾವು ಕೇಳಿಸ್ಕೊಳ್ಳೋದು, ನೋಡೋದು, ದೃಶ್ಯ ನೋಡೋದು ಪ್ರಾರಂಭವಾಯಿತು. ಅಟೆನ್ಷನ್ ಪ್ಲೀಸ್. ओके, नेक्स्ट 5 मिनट्स. ओके, नेक्स्ट 5 to 10 मिनट्स. आज जब वतन में गई तो जैसे ही हम पहुंची तो बाप दादा सामने थे ही, लेकिन क्या देखा कि ब्रह्मा बाबा के गले में ढेर के ढेर मालाएं पड़ी हुई थी. ದಾದಿ ಆ್ಯಸ್ ಯೂಶುವಲ್ ವತನದಲ್ಲಿ ಬಂದರು, ಬಾಪ್ ದಾದಾ ಎದುರುಗಡೆ ಇದ್ದರು. ಆದರೆ ಬ್ರಹ್ಮ ಬಾಬರವರ ಕೊರಳಲ್ಲಿ ಸಾಕಷ್ಟು ಮಾಲೆಗಳು ಬಿದ್ದಿದೆ. ಮಾಲೆಗಳೇ ಮಾಲೆಗಳಿದೆ ಬ್ರಹ್ಮ ಬಾಬರವರ ಕೊರಳಲ್ಲಿ. ನಾವು ನೋಡ್ತಾ ಇದ್ದೀವಾ? ನೋಡ್ತಾ ಇದ್ದೀವಿ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ರಿ. ಯಾವ ಮಕ್ಕಳು ನೋಡ್ತಾ ಇದ್ದಾರೆ? ढेर की ढेर मालाएं पड़ी हुई थी. फिर बाबा ने कहा यह माला उतार कर देखो. ಬಾಬಾ ಹೇಳ್ತಾ ಇದ್ದಾರೆ, ಈ ಮಾಲೆಗಳನ್ನು ಕೆಳಗಡೆ ಇಳಿಸಿ ನೋಡು. ಮಾಲಾ ಉತಾರಿ ತೋ ಕೋಯಿ ಬಡಿ ಮಾಲಾ ಥಿ ಕೋಯಿ ಛೋಟಿ. ಹೆಂಗೆ ಅವರು ಮಾಲೆಯನ್ನು ಇಳಿಸ್ತಾ ಇದ್ದಾರೆ ಹಂಗಂಗೆ ಕೆಲವೊಂದು ಚಿಕ್ಕದಿದೆ, ಕೆಲವೊಂದು ದೊಡ್ಡ ಮಾಲೆ ಇದೆ. ಹಮ್ನೆ ಕಹಾ ಬಾಬಾ ಇಸ್ಕಾ ರಹಸ್ಯ ಕ್ಯಾ ಹೇ. ದಾದಿ ಕೇಳ್ತಾರೆ, ಬಾಬಾ ಏನಿದು, ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಮಾಲೆಗಳಿದೆ, ರಹಸ್ಯ ಏನು ಅಪ್ಪಾಜಿ ಅಂತ ದಾದಿಜಿ ಬಾಬರವರಿಗೆ ಕೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಾ ದೃಶ್ಯ ಎದುರುಗಡೆ ವತನದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಅವ್ಯಕ್ತ ವತನದಲ್ಲಿ ಏನು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ಓಕೆ ಓಕೆ. ಬಾಬಾ ಬೋಲೆ ಬಚ್ಚಿ ಯಹ ಸಬಿ ಉಲ್ಹನೋ ಕಿ ಮಾಲಾ ಹೇ. ಮಗು ಗೊತ್ತಾ ಇವೆಲ್ಲ ಬರೀ ಕಂಪ್ಲೇಂಟ್ಸ್ಗಳ ಮಾಲೆ. ಉಲ್ಹನ ಹೈ ಉಲ್ಹನ, ಕಂಪ್ಲೇಂಟ್ಸ್ಗಳ ಮಾಲೆ. बाबा ने कहा बच्चों को ड्रामा बल याद है, लेकिन प्यारे ते प्यारी चीज़ तो ज़रूर है. ಮಕ್ಕಳಿಗೆ ಡ್ರಾಮಾ ನೆನಪಿದೆ, ಆದರೆ ಪ್ರಿಯಾತಿ ಪ್ರಿಯ ವಸ್ತು ಖಂಡಿತ ಇದೆ, ಬೇಕಾಗಿದೆ ಅವರಿಗೆ. तो अचानक ड्रामा को वंडरफुल देख हर एक अच्छा दिल ही दिल में उलहना देते रहते हैं. ಅಚಾನಕ ಡ್ರಾಮವನ್ನು ಅದ್ಭುತವಾಗಿ ನೋಡಿ ಪ್ರತಿಯೊಂದು ಮಗುವಿನ ಹೃದಯದಲ್ಲೇ ಒಂದು ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ ಮಕ್ಕಳು. ಅಪ್ಪಾಜಿ ಹಿಂಗೆ, ಅಪ್ಪಾಜಿ ನೀನು ಹೋಗ್ಬಿಟ್ಟೆ, ಹೆಂಗೀಗ ಹಿಂಗೆ, ಈ ಥರದ ಕಂಪ್ಲೇಂಟ್ಸ್ ಯಾವ ಥರ ಇದೆ ನೋಡೋಣ. ಈ ಥರ ಮಾಡ್ತಿರ್ತೀವಲ್ಲ ನಾವು ಒಳಗಡೆನೆ, ಹೃದಯದ ಒಂದು ಸ್ನೇಹದ ಕಂಪ್ಲೇಂಟ್ಸ್ ಇವೆಲ್ಲ. ಸ್ನೇಹ ಇದೆ ಬಾಬನ ಪ್ರತಿ, ಹಕ್ಕಿನಿಂದ ಕೇಳೋದು ಬಾಬನ್ನ, ನೋಡಪ್ಪಾಜಿ ನೀನು ಹಿಂಗೆ ಮಾಡಿದರೆ ಹೆಂಗೆ ಅಂತ, ಹಿಂಗೆ ಪ್ರೀತಿಯಿಂದ ಮುಗ್ಧ ಮಕ್ಕಳು ಮಾಡ್ತಿರ್ತೇವೆ ನೋಡಿ ಹಾಗೆ. ಏನಪ್ಪಾಜಿ ನೀನು ಹಿಂಗೆ ಅಂತ. ಅಂದರೆ ಆ ಒಂದು ಸ್ನೇಹದ ಕಂಪ್ಲೇಂಟ್ಸ್ ಇದೆ, ಮಕ್ಕಳದ ಒಂದು ಹೃದಯದ ಕಂಪ್ಲೇಂಟ್ಸ್ ಇದ್ದಾವೆ. ಎಲ್ಲ ಮುಗ್ಧ ಮಕ್ಕಳು ಅನುಭವ ಮಾಡ್ತಾ ಇದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಡ್ರಾಮಾ ಬಲೆ ನೆನಪಿದೆ, ಆದರೆ ಪ್ರಿಯಾತಿ ಪ್ರಿಯ ವಸ್ತು ಏನಿದೆ ಅದು ಖಂಡಿತವಾಗ್ಲೂ ಅವ್ರಿಗೆ ಬೇಕನ್ನಿಸುತ್ತೆ. ಅಚಾನಕ್ ಡ್ರಾಮಾವನ್ನು ಅದ್ಭುತ ನೋಡ್ತಾ ಮಕ್ಕಳ ಹೃದಯದಲ್ಲೇ ಒಂದು ಕಂಪ್ಲೇಂಟ್ಸನ್ನು ಕೊಡ್ತಾ ಇದ್ದಾರೆ. ಯೂಂ ತೋ ಜ್ಞಾನ ಬಚ್ಚೋं को है, लेकिन ज्ञान के साथ प्रेम या स्नेह भी है. ಹಿಂಗೆ ನೋಡಿದರೆ ಜ್ಞಾನವಂತೂ ಎಲ್ಲ ಮಕ್ಕಳಲ್ಲಿ ಇದೆ, ಆದರೆ ಜ್ಞಾನದ ಜೊತೆ ಪ್ರೇಮ ಮತ್ತು ಸ್ನೇಹವೂ ಇದೆ ಮುದ್ದಾದ ಮಕ್ಕಳಲ್ಲಿ ಅಂತಾರೆ ಅಪ್ಪಾಜಿ. ಅಟೆನ್ಷನ್ ಇದೆಯಾ ಎಲ್ರಿಗೂ?
100% ಅಟೆನ್ಷನ್ ಇರಬೇಕು. ಎಲ್ಲ ನಾವು ಮಕ್ಕಳಲ್ಲಿ ಏನು ನಡೀತಿದೆ, ನಮ್ಮ ಸಂಕಲ್ಪಗಳಲ್ಲಿ, ನಮ್ಮ ಬ್ರಾಹ್ಮಣ ಜೀವನದಲ್ಲಿ ಬಂದಾಗಿಂದ ಏನೆಲ್ಲ ನಡೀತಿದೆ ಅದೇ ಹೇಳ್ತಾರೆ ಅಪ್ಪಾಜಿ, ಬೇರೆ ಏನು ಹೊರಗಡೆ ಹೇಳುವುದಿಲ್ಲ. ನೀವು ಅಬ್ಸರ್ವ್ ಮಾಡಿ. ಓಕೆ, ನಮಗೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಿದೆ ಅದರದ್ದೇ ಹೇಳ್ತಾ ಇರ್ತಾರೆ. ನೀವು ನಮ್ಮದಕ್ಕೆ ನಾವು ರಿಲೇಟ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಾ ಇದ್ದೀವಾ ಎಲ್ಲರೂ? ಜಾಗೃತ ಅವಸ್ಥೆಯಲ್ಲಿದ್ದೀರೋ? ಯಾರು ಟ್ರಾನ್ಸಲ್ಲಿ ಹೋದವ್ರು ವಾಪಸ್ ಬಂದಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಮುದ್ದಾದ ಪರಿಸ್ಥಿತಿಗಳು, ಪರಮಾತ್ಮ ಸಮೀಪದ ರತ್ನಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಓಕೆ, ಬಾಬಾ ने कहा बच्चों को ड्रामा बल याद है लेकिन प्यारी चीज़ तो जरूर है. तो अचानक ड्रामा को वंडरफुल देख हर एक बच्चा दिल में उलहना देते रहते हैं. यूं तो ज्ञान बच्चों को है लेकिन ज्ञान के साथ प्रेम या स्नेह भी है, इसलिए इन उल्हनों को गलत नहीं कहेंगे. ನೋಡಿ, ಯಾರು ಕಂಪ್ಲೇಂಟ್ ಮಾಡ್ತಿದ್ರು ಬಾಬನ ಬಗ್ಗೆ, ಪ್ರೀತಿಯಿಂದ ಇದೆ, ಹಕ್ಕಿನಿಂದ. ನಮ್ಮಪ್ಪ ಅವ್ರಿಗೆ ಬಿಟ್ಟರೆ ಇನ್ನು ಯಾರ ಜೊತೆ ನಾವು ಜಗಳ ಮಾಡೋದು? ಸ್ನೇಹದ ಜಗಳ ಇದು. ಎಂಥದ್ದೋ ಸ್ನೇಹದ ಅಂತರಾಳದ ಪರಮಾತ್ಮನ ಪ್ರತಿ ಉಲ್ಹನೆ, ಕಂಪ್ಲೇಂಟ್ಸ್. ಇದನ್ನು ತಪ್ಪು ಅಂತ ನಾನು ಅರಿತುಕೊಳ್ಳುವುದಿಲ್ಲ. ಇದು ಸ್ನೇಹದ ಮುದ್ದಾದ ಮುಗ್ಧ ಮಕ್ಕಳ ಒಂದು ಕಂಪ್ಲೇಂಟ್ಸ್ ಇದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ಎಲ್ರಿಗೂ? ಹಂಗಾಗಿ ಈ ಒಂದು ಕಂಪ್ಲೇಂಟ್ಸ್ ಏನಿದೆ ಮಕ್ಕಳದ್ದು, ಅದನ್ನು ತಪ್ಪು ಅಂತ ತಿಳ್ಕೊಳ್ಳುವುದಿಲ್ಲ ನಾನು. ಫಿರ್ ಹಮ್ನೆ ಪೂಛಾ ಬಾಬಾ आपने इसका ರೆಸ್ಪಾಂಡ್ ಕ್ಯಾ ದಿಯಾ. ಬಾಬನ ಕೊರಳಲ್ಲಿ ಚಿಕ್ಕ ಪುಟಾಣಿ ದೊಡ್ಡ ಹಾರಗಳಿತ್ತು, ಮಾಲೆಗಳಿತ್ತು. ಅವೆಲ್ಲ ಕಂಪ್ಲೇಂಟ್ಸ್ಗಳ ಮಾಲೆ, ಅವೆಲ್ಲ ಕಂಪ್ಲೇಂಟ್ಸ್ಗಳು ಮಕ್ಕಳದಾಗಿತ್ತು. ಕಂಪ್ಲೇಂಟ್ಸ್ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದರು, ಯಾಕೆ ಅಂದರೆ ಡ್ರಾಮಾ ಎಲ್ಲ ಗೊತ್ತಿದ್ದು ಜ್ಞಾನಿ ಆತ್ಮ ಇದ್ದರೂ ಕೂಡ ಹೃದಯದಲ್ಲೇ ಮಕ್ಕಳೆಲ್ಲರೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟ್ಗಳು ಏನು ತಪ್ಪಲ್ಲ, ಅವೆಲ್ಲ ಸ್ನೇಹಿ ಮಕ್ಕಳಿರುವುದರಿಂದ, ಪ್ರೇಮ ಇರುವುದರಿಂದ ಅವ್ರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತಂದಾಗ ದಾದೀಜಿ ಕೇಳ್ತಾ ಇದ್ದಾರೆ, ಬಾಬಾ ನೀವು ಇವುಗಳಿಗೆ ಏನು ರೆಸ್ಪಾಂಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಏನು ರೆಸ್ಪಾಂಡ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. तो ಬಾಬಾ ಬೋಲೆ ಜೈಸಾ ಬಚ್ಚಾ ವೈಸಾ ರೆಸ್ಪಾಂಡ್. ಎಂಥ ಮಗು ಹೆಂಗೆ, ಈ ಮಗುವಿಗೆ ತಕ್ಕ ಹಾಗೆ ರೆಸ್ಪಾಂಡ್ ಕೊಡ್ತೀನಿ ನಾನು ಅಂತಾರೆ. ಮಗು ಯಾವ ಥರ ಇದೆ ಅದೇ ತರಹದ ಆನ್ಸರ್ ಮಾಡ್ತೀನಿ ನಾನು ಅಂತಾರೆ ಬಾಬರು. ಅರ್ಥ ಆಗ್ತಿದೆ ಎಲ್ರಿಗೂ? ಯಾರಾದರೂ ಭಾಳ ಜೋರಾಗಿ ಬಾಬಾಗೆ ಕಂಪ್ಲೇಂಟ್ ಮಾಡಿದರೆ ಜೋರಾಗಿ ಆನ್ಸರ್ ಮಾಡ್ತಾರೆ ಬಾಬಾ. ಯಾರಾದರೂ ಸತ್ಯ ಹೃದಯದಿಂದ ಅಪ್ಪಾಜಿ ಹಂಗೆ, ಅಪ್ಪಾಜಿ ಹಿಂಗೆ ಅಂದಾಗ ಅವ್ರಿಗೆ ಮುದ್ದಾದ ಮಗುವೇ ಅನ್ನುತ್ತಾ ಹಾಗೆ ಪ್ರೀತಿಯಿಂದ ರಿಟರ್ನ್ ಅವರಿಗೆ ಮೆಸೇಜನ್ನು ಕೊಡ್ತಾರೆ ಬಾಬ್ರವರು. ಹಾಗೆ ಹೇಳ್ತಾ ಇದ್ದಾರೆ, ಅಟೆನ್ಷನ್ ಪ್ಲೀಸ್. ಬಾಬಾನೆ ಕಹಾ ಯಹ ಉಲ್ಹನಾ ಭಿ ಮಿತಿ ರೂಹ ಅವ್ಯಕ್ತ ರೂಪ ಮೇ ದಿಖಲಾನಿ ಹೈ. ನೋಡಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೈ ರೆಸ್ಪಾಂಡ್ ಮೇ ಬಚ್ಚೋ ಕೋ ಉಲ್ಹನೋ ಕಿ ಮಾಲಾ ಹಿ ಪಹನಾತಾ ಹೂಂ. ವಾಪಸ್ ನೋಡಿ ಬಾಬಾ ಏನು ಮಾಡ್ತಾರೆ, ರೆಸ್ಪಾಂಡ್ ಹೇಗೆ ಮಗು ಹೇಗಿದೆ ಹಾಗೆ ಅದರ ತಕ್ಕ ಹಾಗೇ ನಾನು ರೆಸ್ಪಾಂಡ್, ಚಿಕ್ಕ ಒಂದು ಉಲ್ಹನೆ ಕಂಪ್ಲೇಂಟ್ ಇತ್ತು ಚಿಕ್ಕ ರೂಪದಲ್ಲೇ ಅವರಿಗೆ ರೆಸ್ಪಾಂಡ್, ದೊಡ್ಡ ಕಂಪ್ಲೇಂಟ್ ಇದೆ ದೊಡ್ಡ ರೂಪದಲ್ಲೇ ರೆಸ್ಪಾಂಡ್ ಮಾಡ್ತೀನಿ. ಬಾಬಾ ಹೇಳ್ತಾರೆ, ಮೈ ಬಿ ರೆಸ್ಪಾಂಡ್ ಮೇ ಬಚ್ಚೋ ಕೋ ಉಲ್ಹನೋ ಕಿ ಮಾಲಾ ಹಿ ಪಹನಾತಾ ಹೋ. ರೆಸ್ಪಾಂಡಲ್ಲಿ ಮಕ್ಕಳಿಗೆ ನಾನು ಕಂಪ್ಲೇಂಟ್ಗಳ ಮಾಲೆಯನ್ನೇ ಹಾಕ್ತೀನಿ, ಅವರಿಗೆ ತೊಡಸ್ತೀನಿ ಅಂತಾರೆ. ವಹ ಕೌನ್ಸಿ, ಅವು ಯಾವುದು ಅಂತ ಹೇಳ್ತಾರೆ. ಫಿರ್ ಬಾಬಾ ನೆ ಸುನಾಯಾ ಜೋ ಬಾಪ್ ಕಿ ಆಶ್ ಬಚ್ಚೋ ಮೇ ಥಿ ವಹ ಸಾಕಾರ ರೂಪ ಮೇ ಬಾಪ್ ಕೋ ನಹಿ ದಿಕ್ಲಾಯಿ, ಜೋ ಅಬ್ ಅವ್ಯಕ್ತ ರೂಪ ಮೇ ದಿಕ್ಲಾನಿ ಹೇ. ಅಂಡರ್ಲೈನ್, ಬಹಳ ಸೂಕ್ಷ್ಮ ಮಾತು ಈ ಲೈನು. ಬಾಬಾ ಏನು ಹೇಳ್ತಾರೆ, ಜೋ ಬಾಪ್ ಕಿ ಆಶ್, ಯಾವುದು ತಂದೆಯ ಆಶೆ ಇದೆ ಮಕ್ಕಳಲ್ಲಿ ಇತ್ತು, ಅದು ಸಾಕಾರ ರೂಪದಲ್ಲಿ ತಂದೆಗೆ ತೋರಿಸಲಾಗಲಿಲ್ಲ. ಜೋ ಅಬ್ ಅವ್ಯಕ್ತ ರೂಪ ಮೇ ದಿಖಲಾನಿ ಹೇ, ಈಗ ಅದನ್ನ ಅವ್ಯಕ್ತ ರೂಪದಲ್ಲಿ ತೋರಿಸ್ಬೇಕಾಗ್ತದೆ. ಬಾಬಾನೆ ಕಹಾ ಯಹ ಉಲ್ಹನಾ ಬಿ ಮೀಠಿ ರೂಹಾನ್ ಹೇ. ಬಾಬಾ ಏನು ಹೇಳ್ತಾರೆ, ಈ ಒಂದು ಕಂಪ್ಲೇಂಟ್ಸ್ಗಳೇನಿದೆ ಅಲ್ಲ ಮಕ್ಕಳದು, ಇದು ಕೂಡ ಮಧುರವಾದ ಆತ್ಮಿಕ ವಾರ್ತಾಲಾಪ.
यह भी एक खेल पाल बच्चों का है. ಇದು ಕೂಡ ಆಟ ಪಾಠ ಅಂತಿದ್ದಾರೆ ಬಾಬರವರು. ಮಕ್ಕಳದು ಇದೊಂದು ಲೆವೆಲ್ಲು. ಶಟ್ಕೊಳ್ಳೋದು, ಬಾಬನ ಹತ್ರ ಕಂಪ್ಲೇಂಟ್ಸ್ ಹೇಳೋದು, ಇವೆಲ್ಲ ಆಟ ಪಾಠ ಇದು ಮಕ್ಕಳದು ಅಂತಾರೆ ಬಾಬರವರು. ಸಾಕಾರ ರೂಪ ಮೇ ಜೋ ಬಾಪ್ ದಾದಾ ನೆ ಶೃಂಗಾರ ಕರಾಯ ವಹ ಅಬ್ ಅವ್ಯಕ್ತ ವತನ್ ಮೇ ಬಾಪ್ ದಾದಾ ದೇಖೆಂಗೆ. ಸಾಕಾರ ರೂಪದಲ್ಲಿ ಏನು ಬಾಪ್ ದಾದಾರವರು ಶೃಂಗಾರ ಮಾಡಿಸಿದ್ರು ಅವುಗಳನ್ನು ಇವಾಗ ಅವ್ಯಕ್ತ ವತನದಲ್ಲಿ ಬಾಪ್ ದಾದಾ ನೋಡ್ತಾರೆ. ಯಹ ಸೀನ್ ಪೂರಿ ಹೋ ಗೈ. ಈ ಕಂಪ್ಲೀಟ್ ಆಯ್ತು ಇದೊಂದು ಸೀನು. ಓಕೆ, ಫಿರ್ ಭೋಗ ಸ್ವೀಕಾರ ಕರಾಯ ದಾದಿ. ಬಾಪ್ ದಾದಾರವರಿಗೆ ಭೋಗವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಾ? ಅಟೆನ್ಷನ್ ಇದೆಯಾ? ಆ ಕಡೆ ಈ ಕಡೆ ಹಲ್ಚಲಿಲ್ವಲ್ಲ? ಪಕ್ಕ ದಿವ್ಯ ನೇತ್ರದಿಂದ ಏನು ನಡೀತಿದೆ ವತನದಲ್ಲಿ ನೋಡ್ತಾ ಇದ್ದೀವಲ್ವಾ? ನಿರಹಂಕಾರಿ ಮುದ್ದಾದ ಸಮೀಪದ ರಚನೆಗಳೇ ಅಪ್ಪಾಜಿಯ ಹತ್ತಿರ ಇದೆಯಲ್ಲ, ಅಟೆನ್ಷನ್ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ವೆರಿ ಗುಡ್, ಎಲ್ಲರದ್ದು ಅಟೆನ್ಷನ್ ಇದೆ. ಬಾಬಾ ನೋಡ್ತಾ ಇದ್ದಾರೆ. ಈ ಸೀನ್ ಕಂಪ್ಲೀಟ್ ಆದಮೇಲೆ ಏನಾಗ್ತದೆ ನೋಡೋಣವಾ? ಸೀನ್ ಕಂಪ್ಲೀಟ್ ಅದು. ಯಹ ಸೀನ್ ಪೂರಿ ಹೋ ಗೈ. ಫಿರ್ ಭೋಗ ಸ್ವೀಕಾರ ಕರಾಯ. ಭೋಗವನ್ನು ಸ್ವೀಕಾರ ಮಾಡಿಸಲಾಯಿತು. ಫಿರ್ ಮೈನೆ ಬಾಬಾ ಸೆ ಪೂಛಾ, ಬಾಬಾ आप सारा दिन वतन में क्या करते हो? ದಾದಿಜಿ ಬಾಬಾಗೆ, ನೀವು ವತನದಲ್ಲೇ ಇರ್ತೀರಪ್ಪ, ನೀವು ಇಡೀ ದಿನ ಏನು ಮಾಡ್ತಿರ್ತೀರ ನೀವು ಅಂತ ಬಾಬಾಗೆ ದಾದಿ ಕೇಳ್ತಿದ್ದಾರೆ. ಯಾಕಂದರೆ ಎಲ್ಲ ಗೊತ್ತಾಗಬೇಕಲ್ಲ, ಬಾಬಾ ಏನು ಮಾಡ್ತಾರೆ, ಅವ್ಯಕ್ತ ಆದರೂ ಓಕೆ, ವತನದಲ್ಲಿ ಇರ್ತಾರೆ, ಜನ್ಮ ತೊಗೊಂಡಿಲ್ಲ ಓಕೆ, ಏನು ಮಾಡ್ತಿರ್ತೀರಿ ನೀವು ಅಂತ ಕ್ವಶನ್ ಬಂದುಬಿಟ್ಟಿದೆ ದಾದಿಗೆ. ಅದಕ್ಕೆ ದಾದಿ ಕೇಳ್ತಾ ಇದ್ದಾರೆ. ಬಾಬಾ ಏನು ಆನ್ಸರ್ ಮಾಡ್ತಾರೆ ನೋಡೋಣವಾ? ಬಾಬಾನೇ ಕಹಾ बाबा ने कहा चलो मैं तुमको वतन का म्यूजियम दिखाता हूँ. ವತನದಲ್ಲಿ ಒಂದು ಮ್ಯೂಸಿಯಂ ತೋರಿಸ್ತಾರೆ. ಈಗ ಆ ಮ್ಯೂಸಿಯಮಲ್ಲಿ ಯಾರು ಇರ್ತಾರೆ ನೋಡೋಣವಾ? ಅಟೆನ್ಷನ್ ಇದೆಯಾ? ಮ್ಯೂಸಿಯಂ ತೋರಿಸ್ತಾರೆ ಅಂತ ಅಪ್ಪಾಜಿ ಇಂಟ್ರೆಸ್ಟ್ ಇದೆಯಾ? ಅಟೆನ್ಷನ್ ಇದೆಯಾ ಎಲ್ರಿಗೂ? वेरी गुड. तुम तो म्यूजियम बनाने के पहले प्लान बनाते हो. बाबा का म्यूजियम तो एक सेकेंड में तैयार हो जाता है. ನೀವು ಮ್ಯೂಸಿಯಂ ರೆಡಿ ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊಳ್ತೀರಿ ನೀವು. ಬಾಬಾ ಒಂದು ಸೆಕೆಂಡಲ್ಲಿ ತಯಾರು ಮಾಡ್ತಾರೆ ಮ್ಯೂಸಿಯಮನ್ನು ವತನದಲ್ಲಿ. ಬನ್ನಿ ನೋಡಿ ತೋರಿಸ್ತೀನಿ ಅಂತಾರೆ. ಫಿರ್ ಕ್ಯಾ ದೇಖಾ, ಏಕ್ ಬಹುತ್ ಬಡಾ ಹಾಲ್ ಹೇ. ಅಟೆನ್ಷನ್, ದೊಡ್ಡದಾದ ಹಾಲ್ ಇದೆ ವತನದಲ್ಲಿ. ನೋಡ್ತಾ ಇದ್ದೀವಾ? ದೊಡ್ಡದಾದ ಹಾಲ್ ಇದೆ. ಡೈಮಂಡ್ ಹಾಲ್ ಅಂದ್ಕೊಡ್ರಿ. ಡೈಮಂಡ್ ಹಾಲ್ ಹೇಗಿದೆ ಹಾಗೆ ದೊಡ್ಡ ಹಾಲ್ ಇದೆ ವತನದಲ್ಲಿ. ನಾವು ಅವಾಗ ಗೋಲ್ಡನ್ ಹಾಲ್ ನೋಡ್ತಿರ್ತೀವಲ್ಲ ವತನಕ್ಕೆ ಬಂದಾಗ, ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ, ಹಾಗೆ ದೊಡ್ಡದಾದ ಹಾಲ್ ಇದೆ. ಓಕೆ, ನೋಡಿದ್ರಾ? ವತನದಲ್ಲಿ ದೊಡ್ಡದಾದ ಹಾಲ್ ಇದೆ. ಓಕೆ, ಯಾರೆಲ್ಲ ಎವ್ರಿ ಡೇ ಅನುಭವ ಮಾಡುವಾಗ ಅವ್ಯಕ್ತ ವತನಕ್ಕೆ ಬಂದಾಗ ಬಂಗಾರದ ಬೆಟ್ಟ, ದೊಡ್ಡದಾದ ಹಾಲು ಯಾರೆಲ್ಲ ನೋಡಿದರೆ ಅವ್ರಿಗೆ ಈಸಿ ಆಗುತ್ತೆ ಇವಾಗ ನೋಡಲಿಕ್ಕೆ. ಪ್ರಾಕ್ಟೀಸ್ ಮಾಡಿಸಿದಾರಲ್ಲ ಬಾಬಾ. ಓಕೆ, ಬಹುತ್ ಬಡಾ ಹಾಲ್ ಹೇ. ಏಕ್ ಹಿ ಹಾಲ್ ಮೇ ಹಮ್ ಬಚ್ಚೆ ಡೇರ್ ಕಿ ಡೇರ್ ಮಾಡಲೋಂ ಕೆ ರೂಪ ಮೇ ಕಡೆ ಹೇ. ನಾವು ಮಕ್ಕಳು ಈ ಒಂದೇ ದೊಡ್ಡ ಹಾಲಲ್ಲಿ ದೊಡ್ಡ ಸಿಕ್ಕಾಪಟ್ಟೆ ಮಾಡೆಲ್ ರೂಪದಲ್ಲಿ ನಿಂತಿದ್ದೀವಿ. ಒಬ್ಬೊಬ್ಬರದ್ದು ಒಂದೊಂದು ಮಾಡೆಲ್, ಸಿಕ್ಕಾಪಟ್ಟೆ ಮಾಡೆಲ್ ರೂಪದಲ್ಲಿ ನಿಲ್ಲಿಸಿದ್ದಾರೆ ಬಾಬಾ. ಮ್ಯೂಸಿಯಂ ಇದು, ದೊಡ್ಡದಾದ ಹಾಲಲ್ಲಿ ಮ್ಯೂಸಿಯಂ ಇದು. ನಾವು ಮಕ್ಕಳೇ ನಮ್ಮದೇ ಮಾಡೆಲ್ ಸಿಕ್ಕಾಪಟ್ಟೆ ಲೆವೆಲಲ್ಲಿ ಮಾಡಿ 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 ಇಟ್ಟಿದ್ದಾರೆ. ನಮ್ಮದೇ ಮಾಡೆಲ್ ನಿಂತಿದೆ. ಓಕೆ, ಹಮ್ನೆ ಕಹಾ ಬಾಬಾ ಯಹ ತೋ ಹಮ್ ಹಿ ಮ್ಯೂಸಿಯಂ ಮೇ ಕಡೆ ಹೇ. ಎಲ್ಲರೂ ಕಾಣಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಮ್ಯೂಸಿಯಮಲ್ಲಿ. ಮಾಡೆಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಬಾಬಾ ಅಲ್ಲಿ ನಮ್ಮದು. ನಾವು ಹೇಗೆ ಕಾಣಿಸ್ತಾ ಇದ್ದೀವಿ ನೋಡ್ತೀರಾ ಒಂದು ಸಾರಿ? ಹಾಲಲ್ಲಿ ಹರೀಶನ ಹೇಗಿದ್ದೀರಿ ನೋಡಿ, ನೋಡ್ತಾ ಇದ್ದೀರಿ? ಭಾರತಿ ಅಕ್ಕವ್ರು ನೋಡಿ, ನಮ್ಮದೇ ಮಾಡೆಲ್ ಇದೆ ಅಂದರೆ ನಮ್ಮ ಫೋಟೋ ಇದೆ ಅಲ್ಲಿ, ಅಂದರೆ ನಮ್ಮದೇ ಮಾಡೆಲ್ ರೆಡಿ ಆಗಿದೆ ಅಲ್ಲಿ ವತನದಲ್ಲಿ. ನಾವು ಇಲ್ಲಿ ಏನು ಪುರುಷಾರ್ಥ ಮಾಡ್ತೀವಿ ಅಲ್ಲಿ ರೆಡಿ ಆಗಿದೆ. ಗಿರಿಜಾ ಅಕ್ಕವ್ರು ನೋಡಿದ್ರಿ ಹೇಗಿದ್ದೀರಿ? ನೋಡ್ತಾ ಇದ್ದೀರಿ? ವನಿತಾ ಅಕ್ಕವ್ರೆ ನೋಡಿದ್ರಿ ಹೇಗಿದ್ದೀರಿ? ನೋಡಿದ್ರಿ? ಲಕ್ಷ್ಮಿ ಅಕ್ಕವ್ರೆ ನೋಡಿದ್ರಿ? ಶೋಭಾ ಅಕ್ಕವ್ರೆ, ಶಿವಾನಂದನವ್ರು ನೋಡ್ತಿದ್ದೀರಿ? ಕವಿತಾ ಅಕ್ಕವ್ರು ನೋಡಿದ್ರಿ? ಎಲ್ಲರೂ ನೋಡ್ರಿ, ನೋಡ್ತಾ ಇದ್ದೀವಿ. ಅಶ್ವಿನಿ ಅಕ್ಕವ್ರು ನೋಡ್ತಾ ಇದ್ದೀರಿ? ವೆರಿ ಗುಡ್. ದಕ್ಷಿಣಕ್ಕ ನೋಡಿ, ಶಿವಲೀಲಕ್ಕವ್ರು ನೋಡಿ, ಎಲ್ಲರೂ ನೋಡ್ತಾ ಇದ್ದೀವಿ. ಸೂರ್ಯ ಅಕ್ಕವ್ರು ನೋಡ್ತಾ ಇದ್ದೀರಿ? ದೇವರಮ್ಮ ಅಕ್ಕವ್ರು ನೋಡ್ತಿದ್ದೀರಿ? ರೇಷ್ಮೆ ಅಕ್ಕವ್ರು ನೋಡ್ತಿದ್ದೀರಿ? ನಮ್ಮದೇ ರೂಪ ಇದೆ ಅಲ್ಲಿ, ನಮ್ಮದೇ ಮಾಡೆಲ್ ರೆಡಿ ಆಗಿದೆ ಅಲ್ಲಿ. ರಾಜೇಶ್ವರಿ ಅಕ್ಕವ್ರು, ಮಂಜಾಕ್ಷ ಅಕ್ಕವ್ರು ಎಲ್ಲರೂ ನೋಡ್ತಾ ಇದ್ದೀವಿ. ವೆರಿ ಗುಡ್, ನಮ್ಮದೇ ಮಾಡೆಲ್ ಇದೆ. ಓಕೆ, ದೊಡ್ಡದಾದ ಹಾಲ್ ಇದೆ. ಓಕೆ, ಹಾಲಲ್ಲಿ ನಮ್ಮನ್ನೇ ತೋರಿಸ್ತಾ ಇದ್ದಾರೆ ಬಾಬಾ. ನಮ್ಮದೇ ಮಾಡೆಲ್ಸ್ ಇದೆ ಅಲ್ಲಿ, ಬಾಬಾ ತೋರಿಸ್ತಾ ಇದ್ದಾರೆ. ಸುವರ್ಣಕ್ಕವರೇ ನೋಡ್ತಾ ಇದ್ದಾರೆ, ಬಾಬಾ ತೋರಿಸ್ತಾ ಇದ್ದಾರೆ ನಮ್ಮದೇ ಮಾಡೆಲ್ ಮ್ಯೂಸಿಯಮಲ್ಲಿ. ಬಾಬಾನೇ ಕಹಾ ಬಚ್ಚಿ ಬಾಬಾ ಕಾ ಮ್ಯೂಸಿಯಂ ಯಹಿ ಹೈ. ನೋಡಮ್ಮ ಮಗು, ಬಾಬನ ಮ್ಯೂಸಿಯಂ ಇದೇ ಆಗಿದೆ.
ढेर के ढेर मॉडलों के रूप में हम खड़े हैं ಓಕೆನಾ. ಸಿಕ್ಕಾಪಟ್ಟೆ ಮಾಡೆಲ್ ರೂಪದಲ್ಲಿ ನಮ್ಮನ್ನು ನಿಲ್ಲಿಸಲಾಗಿದೆ ದೊಡ್ಡದಾದ ಹಾಲಲ್ಲಿ. ದಾದಿ ಹೇಳ್ತಾ ಇದ್ದಾರೆ, ನಾವೇ ಇದೀವಲ್ಲ ಇಲ್ಲಿ, ಈ ಮಾಡೆಲ್ ರೂಪದಲ್ಲಿ ನಮ್ಮನ್ನೇ ನಿಲ್ಲಿಸಿದೆಯಲ್ಲ ಅಪ್ಪಾಜಿ ನೀವು ಅಂತ ಇದ್ದಾರೆ ದಾದಿ. ಬಾಬಾ ಹೇಳ್ತಾ ಇದ್ದಾರೆ, ಮಗು ಬಾಬಾರವರ ಮ್ಯೂಸಿಯಂ ಇದಾಗಿದೆ, ಇದೇ ಬಾಬಾರವರ ಮ್ಯೂಸಿಯಂ ಓಕೆನಾ. अभी तुम जाओ, जाकर एक मॉडल को देखो कि बाप दादा ने क्या क्या सजाया है. ದಾದಿನ ಮುಂದೆ ಹೋಗಿ ನೋಡು, ಒಂದೊಂದು ಮಾಡೆಲ್ನ ನಾನು ಹೇಗೆ ಶೃಂಗಾರ ಮಾಡಿದ್ದೀನಿ ಚೆಕ್ ಮಾಡು, ಒಂದೊಂದು ಮಾಡೆಲ್ನ ಒಬ್ಬೊಬ್ಬರನ್ನ ಚೆಕ್ ಮಾಡು ಅಂತ ದಾದಿಗೆ ಹೇಳ್ತಾ ಇದ್ದಾರೆ. ನೀವು ಮುಂದೆ ಹೋಗ್ಬಿಟ್ಟು ನೋಡು ಹೇಗೆ ನಾನು ಶೃಂಗಾರ ಮಾಡಿದ್ದೀನಿ ಒಂದೊಂದು ಮಾಡೆಲನ್ನು, ಅಂದರೆ ಆತ್ಮಗಳನ್ನು ಹೇಗೆ ನಾನು ಶೃಂಗಾರ ಮಾಡಿದ್ದೀನಿ ನೋಡು ಅಂತಿದ್ದಾರೆ ದಾದಿಗೆ ಬಾಬಾ. जैसे आर्टिस्ट मूर्ति को सजाते हैं ना, तो बाबा ने कहा देखो बाप दादा ने क्या क्या सजाए हैं. ಹೇಗೆ ಆರ್ಟಿಸ್ಟ್ ಮೂರ್ತಿಯನ್ನು ಮಾಡ್ತಾರೆ ನೋಡಿ, ಮೂರ್ತಿನ ರಚನೆ. ಈಗ ಗಣಪತಿ ಮೂರ್ತಿ ಆಗಲಿ, ಕೃಷ್ಣನ ಮೂರ್ತಿ ಆಗಲಿ, ಬುದ್ಧನ ಮೂರ್ತಿ ಆಗಲಿ, ಯಾವುದೋ ಒಂದು ಮೂರ್ತಿಯನ್ನು ತಯಾರು ಮಾಡೋರು ಆರ್ಟಿಸ್ಟ್ ಹೇಗಿರ್ತಾರೆ, ಮೂರ್ತಿಯನ್ನು ಶೃಂಗಾರ ಮಾಡ್ತಾರಲ್ಲ ನೀಟಾಗಿ ಅದನ್ನು. ಹಾಗೆ ಬಾಬರವರು ಹೇಳ್ತಾ ಇದ್ದಾರೆ, ಈಗ ಬಾಪ್ ದಾದಾ ಏನೇನು ಹೇಗೆ ಶೃಂಗಾರ ಮಾಡಿದ್ದೀನಿ ನೋಡು ಅಂತಿದ್ದಾರೆ. ಏನೇನು ಶೃಂಗಾರ ಮಾಡಿದ್ದಾರೆ ನೋಡೋಣವಾ. ಹಮ್ ಜಬ್ ಮಾಡಲ್ ಕೆ ಪಾಸ್ ಗೈ ತೋ ಹಮ್ಕೋ ಕುಚ್ ಖಾಸ್ ದಿಖಾಯಿ ನಹೀ ಪಡಾ. ಮಾಡೆಲ್ ಹತ್ರ ಹೋಗಿ ನೋಡಿದರೆ ಏನಂಥದ್ದು ವಿಶೇಷ ಕಾಣಿಸ್ತಾ ಇಲ್ಲ ದಾದೀಜಿಗೆ, ಏನು ಶೃಂಗಾರ ಮಾಡಿದ್ದಾರೆ ಅಂತ. ಪೂರಿ ಸಜಿ ಹುಯಿ ಮೂರ್ತಿ ದಿಖಾಯಿ ಪಡ್ ರಹಿ ಹೈ. ಎಲ್ಲ ಮೂರ್ತಿಗಳನ್ನು ಶೃಂಗಾರ ಮಾಡಲ್ಪಟ್ಟಿದೆ, ಎಲ್ಲ ಶೃಂಗರಿಸಲ್ಪಟ್ಟಿರುವಂತಹ ಮೂರ್ತಿಗಳೇ ಕಂಡು ಬರ್ತಾ ಇದೆ. ನಮ್ಮದೇ ಮಾಡೆಲ್ ರೂಪದಲ್ಲಿ ನಮ್ಮದೇ ಮೂರ್ತಿಗಳು ಕಂಡು ಬರ್ತಾ ಇದೆ. ಬಾಬಾನೇ ಕಹ ಜೋ ಮೋಟಾ ಶೃಂಗಾರ ಹೇ ವಹ ತೋ ಸಾಕಾರ ಮೇ ಹಿ ಬಚ್ಚೋಂ ಕಾ ಕರ್ಕೆ ಆಯೇ ಹೇ. ಏನು ಜಾಸ್ತಿ ದಪ್ಪವಾಗಿ ಶೃಂಗಾರ ಮಾಡಲಾಗಿದೆ ಅಲ್ವ ಮಗು, ಅವುಗಳನ್ನ ಆಲ್ರೆಡಿ ಸಾಕಾರದಲ್ಲೇ ಮಕ್ಕಳಿಗೆ ನಾನು ಮಾಡಿಬಿಟ್ಟು ಬಂದಿದ್ದೀನಿ, ಅವರು ಇಲ್ಲಿ ಹೀಗೆ ರೆಡಿಯಾಗಿ ಕುಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಂತು ಅಬ್ ಅವ್ಯಕ್ತ ರೂಪ ಮೇ ಕ್ಯಾ ಸಜಾ ರಹೇ ಹೇ ಭಯ್ಯ ಬಾಬಾ ಅಂತ ದಾದೀಜಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಅವ್ಯಕ್ತ ರೂಪದಲ್ಲಿ ಏನನ್ನು ಶೃಂಗಾರ ಮಾಡ್ತಾ ಇದ್ದೀವಿ, ಅಲ್ಲಿ ಸಾಕಾರದಲ್ಲಿ ಮಾಡಿದ್ದೀರಿ ಓಕೆ, ಇಲ್ಲಿ ಏನು ಶೃಂಗಾರ ಮಾಡ್ತಾ ಇದ್ದೀರಿ. ಸಭಿ ಶೃಂಗಾರ ತೋ ಹೇ, ಎಲ್ರಿಗೂ ಶೃಂಗಾರ ಅಂತೂ ಇದೆ. ಜೇವರ್ ಬಿ ಹೇ ಪರಂತು ಜೇವರ್ ಕೆ ಬೀಜ್ ಮೇ ನಗ್ ಲಗ್ ರಹಾ ಹೇ, नग लगा रहे हैं. बाबा के कहने के बाद कोई कोई में जैसे एक्स्ट्रा नग दिखाई पड़े. बाबा ने कहा बच्चों के प्रति मुख्य शिक्षा यही है कि अव्यक्ति स्थिति में स्थित रहकर व्यक्त भाव में आओ. ಅವ್ಯಕ್ತ ಸ್ಥಿತಿಯಲ್ಲಿದ್ದುಕೊಂಡು ವ್ಯಕ್ತ ಭಾವದಲ್ಲಿ ಬನ್ನಿ. ಒಂದೊಂದು ಮೂರ್ತಿಗಳು ಹೆಂಗೆ ಶೃಂಗಾರ ಮಾಡ್ತಾ ಇದ್ದಾರೆ ಅಂದರೆ, ಹೇಗೆ ವಜ್ರ ವೈಢೂರ್ಯಗಳಿರ್ತದೆ, ಹೇಗೆ ಆಭರಣಗಳಿರ್ತದೆ, ಆಭರಣಗಳ ಜೊತೆಗೆ ಆಭರಣಗಳ ಮಧ್ಯದಲ್ಲಿ ಹರಳುಗಳನ್ನು ಹಾಕಿ ಮಿಂಚು ಮಾಡಲಾಗ್ತದಲ್ಲ, ಆ ಲೆವೆಲಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ ಬಾಬರವರು. ಮಧ್ಯದಲ್ಲಿ ಆಭರಣಗಳ ಮಧ್ಯದಲ್ಲಿ ಹರಳು ಅಂತಿರಲ್ವ, ಹೊಳಿತಾ ಇರೋ ವಜ್ರದ ಹರಳುಗಳನ್ನು ಹಚ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವೊಂದು ಈ ಮೂರ್ತಿಯಲ್ಲಿ ಎಕ್ಸ್ಟ್ರಾ ಹರಳುಗಳಿದೆ, ಅಂದರೆ ಹೊಳಪಿದೆ ಅಂತ, ಹೊಳಪಿನ ವಜ್ರದ ಹರಳುಗಳಿದೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳ ಪ್ರತಿ ಮುಖ್ಯ ಶಿಕ್ಷಣ ಇದೇ ಆಗಿದೆ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ವ್ಯಕ್ತ ಭಾವದಲ್ಲಿ ಬನ್ನಿ. अब एकांत में बैठते हैं तो अव्यक्त स्थिति रहती है, लेकिन व्यक्त में रहकर अव्यक्त भाव में स्थित रहे वहाँ मिस कर लेते हैं. अंडरलाइन 5 years ಇಂದ ಯಾರೆಲ್ಲ ನಿರಂತರ ಇದ್ದೀರಿ ನೋಡಿ, ಬಾಬಾ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 5 years ಇಂದ ಏನು ಮಾಡ್ತಾರೆ, ನಾವು ವ್ಯಕ್ತದಲ್ಲಿದ್ದು ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಬಂದು ಕುಳಿತುಕೊಳ್ಳುವ ಅಭ್ಯಾಸ ನಿರಂತರ ಮಾಡಿಸ್ತಾ ಇದ್ದಾರೆ ಬಾಬರವರು. ಮಾಡಿಸ್ತಾ ಇದ್ರಿಲ್ಲೋ, 5-6 years ಆಯ್ತಲ್ವಾ, ಯಾರು ನಿರಂತರ ಮಾಡ್ತಾ ಇದ್ದಾರೆ ನೋಡಿ. ವ್ಯಕ್ತ ಮೇ ರಹಕರ್ ಅವ್ಯಕ್ತ ಭಾವ ಮೇ ಸ್ಥಿತ ರಹೇ ವಹಾ ಮಿಸ್ ಕರ್ ಲೇತೆ ಹೇ. ಅದನ್ನು ಭಾಳ ಎಲ್ಲ ಬ್ರಾಹ್ಮಣಾತ್ಮಗಳು ಮಿಸ್ ಮಾಡ್ಕೊಳ್ತೀರಿ. ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಮಾತ್ರ ಪಾಸ್ ವಿತ್ ಆನರ್. इसलिए एक रस कर्मातीत स्थिति का जो नग है वह कम है. ಕರ್ಮಾತೀತ ಸ್ಥಿತಿಯ ಒಂದು ಹೊಳಪು, ಆ ಹರಳು ವಜ್ರ ಏನಿದೆ ಅದು ಕಡಿಮೆ ಇದೆ. ಆ ಹೊಳಪು, ಆ ಒಂದು ಅಧಿಕತೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ತೋ ಜಿಸ್ಕೆ ಜೀವನ ಮೇ ಜೋ ಕಮಿ ದೇಖ್ತಾ ಹೂँ ವಹ ಸಜಾ ರಹಾ ಹೂँ. ಯಾವ ಮಕ್ಕಳಲ್ಲಿ
ಯಾವ ಮಕ್ಕಳಲ್ಲಿ ಏನು ಕಡಿಮೆ ಕಾಣಿಸುತ್ತೆ ಅದನ್ನು ನಾನು ಶೃಂಗಾರ ಮಾಡ್ತಾ ಇದ್ದೀನಿ. ಜೈಸಾ ಸಾಕಾರ ರೂಪ में यह कार्य करता था वहीं फिर अव्यक्त रूप में करता हूँ. तो बच्चों से जाकर पूछना कि सारे दिन में जैसे बाप बच्चों को सजाते हैं ऐसे बच्चों को भासना आती है. उस टाइम जो योग युक्त बच्चे होंगे उनको भासना आएगी कि बाबा अब मेरे से बात कर रहे हैं. ಯಾರು ಯೋಗಯುಕ್ತ ಇರ್ತಾರೆ ಅಲ್ಲಿ ಬಾಬಾ ಶೃಂಗಾರ ಮಾಡ್ತಾ ಇರುವ ಸಮಯದಲ್ಲಿ ಇಲ್ಲಿ ನಮಗೆ ಭಾಷಣ ಬರ್ತದೆ. ಯೋಗಯುಕ್ತ ಇದ್ದಂಥ ಮಕ್ಕಳಿಗೆ ಅದು ಟಚಿಂಗ್ ಸಿಗ್ತದೆ, ಬಾಬಾ ನಾನು ಶೃಂಗಾರ ಮಾಡ್ತಾ ಇದ್ದಾರೆ ಅಂತ. ಜೈಸೆ ಮೈ ಅವ್ಯಕ್ತ वतन में बच्चों से मिलता बहलता रहता हूँ. ಅವ್ಯಕ್ತ ರೂಪ ವಾಲೆ ಬಚ್ಚೆ यहाँ ಅನುಭವ कर सकते हैं. ಅವ್ಯಕ್ತ ರೂಪದಲ್ಲಿರುವಂಥ ಮಕ್ಕಳು ಇದನ್ನು ಅನುಭವ ಮಾಡ್ತಾರೆ. ಅಲ್ಲಿ ಏನು ಅವರು ಶೃಂಗಾರ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಅದೆಲ್ಲ ನಮಗಿಲ್ಲ ಯೋಗಯುಕ್ತ ಸ್ಥಿತಿಯಲ್ಲಿದ್ದಾಗ ಕಾಣಿಸುತ್ತೆ. ಮೈ भी खास समय पर खास बच्चों को याद करता हूँ. ವಿಶೇಷ ಸಮಯದಲ್ಲಿ ವಿಶೇಷ ಮಕ್ಕಳು ನೆನಪು ಮಾಡ್ಕೊಳ್ತೀನಿ. ऐसी टचिंग बच्चों को होती ही होगी. मैंने कहा बाबा आप सभी को ಅವ್ಯಕ್ತ वतन में क्यों नहीं बुला लेते. ದಾದಿ ಕ್ವಶನ್ ನೋಡಿ ಹಿಂಗಿದೆ, ಎಲ್ಲರೂ ಅವ್ಯಕ್ತ ವತನದಲ್ಲಿ ಯಾಕೆ ಕರ್ಕೊಳ್ಳೋದಿಲ್ಲ ನೀನು ಅಂತ. ಯಹಾ ಹಿ ಬಡಾ ಸೆಂಟರ್ ಖೋಲ್ದೋ, ವತನದಲ್ಲಿ ದೊಡ್ಡ ಸೆಂಟ್ರ್ ಓಪನ್ ಮಾಡಿಬಿಡಪ್ಪಜಿ, ಇಲ್ಲೇ ಬಂದುಬಿಡ್ತೀವಿ ನಾವು ಅಂತ ದಾದಿಜಿ ಹೇಳ್ತಾ ಇದ್ದಾರೆ. तो सभी बच्चे उपराम हो गए हैं. अभी तो सभी बच्चे उपराम ಅಂದರೆ ಹೃದಯ ರಾಮನ ಹತ್ತಿರ ಬಂದುಬಿಟ್ಟಿದ್ವಿ ಎಲ್ಲರೂ ನಾವು. ಬಾಬಾನೆ ಕಹಾ यहाँ उपराम अवस्था होनी ही चाहिए. ಇದಾಗಲೇಬೇಕು, हमेशा तैयार रहना चाहिए. ಎಲ್ಲರೂ ರೆಡಿ ಇರ್ರಿ. यहाँ भी याद की यात्रा को बल मिलता है. ಇಲ್ಲಿನೇ ಇದೇ ಥರದಲ್ಲಿನೇ ನಿಮಗೆ ನೆನಪಿನ ಯಾತ್ರೆಯ ಒಂದು ಬಲ ಸಿಗ್ತದೆ. यहाँ उपराम अवस्था सहज याद का तरीका है. अब उपराम अवस्थೆ ಯಾವಾಗಲೂ ಅಭ್ಯಾಸ ಮಾಡಿದ್ವಲ್ವಾ, ಜ್ವಾಲಾಮುಖಿ ಅಭ್ಯಾಸ ಮಾಡಿದ್ರೆ ಅದು ಉಪರಾಮ ಅವಸ್ಥೆ. ज़्यादा समय नहीं है. ಇವಾಗ ಮಕ್ಕಳಿಗೆ ಹೇಳ್ರಿ ಹೋಗಿ, ಜಾಸ್ತಿ ಸಮಯ ಇಲ್ಲ. ಬಾಬಾ ಕಬಿ ಬಿ ಕಿಸ್ಕೋ ಬುಲಾ ಲೆಂಗೆ. ಬಾಬಾ ಯಾವಾಗ ಯಾರನ್ನ ಕರೀತಾರೆ ನೀವು ಎವರ್ ರೆಡಿ ಇರಬೇಕು ಅಂತ ಹೇಳ್ತಾ ಬಾಪ ದಾದಾ ವಿದಾಯ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಮಕ್ಕಳನ್ನು ನೋಡಿ ಪ್ರತಿಯೊಂದು ಮಗುವಿಗೆ ವಿಜಯಭವದ ತಿಲಕ ಹಚ್ತಾ ರಕ್ಷ ಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ಹಾಕ್ತಾ ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ಕೈಗೆ ಕಟ್ತಾ ಬಾಪ ದಾದ ಅಮೃತವನ್ನು ಕುಡಿಸುತ್ತಾ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ವಿದಾಯಿ ಹೇಳಿದರು. ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಿಗಳಿಗೆ ನಮಸ್ತೆ, ಗುಡ್ ನೈಟ್, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ಶಾಂತಿ.